ಗುರುಕುಲ ಮಾದರಿಯ ಶಿಕ್ಷಣ ಇವತ್ತಿನ ಮಕ್ಕಳಿಗೆ ಎಲ್ಲೂ ಸಿಗ್ತಾ ಇಲ್ಲ. ಅದು ಸಿಗಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬರಬೇಕು. ಈಗ 98% ಗಿಂತ ಹೆಚ್ಚು ಬಂದಿದೆ ಅಂತವರಿಗೆ ಟೋಟಲ್ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೇವೆ. ಕಂಪ್ಲೀಟ್ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೀವಿ. 90% ತಗೊಂಡ್ರೆ 95% ತಗೊಂಡ್ರೆ ಮಾತ್ರ ಶ್ರೇಷ್ಠ ಅನ್ನೋದ್ರಲ್ಲಿ ನಂಗೆ ನಂಬಿಕೆ ಇಲ್ಲ ಸರ್. 45-50 ರೇಂಜ್ ಅಲ್ಲಿ ಮಾರ್ಕ್ಸ್ ತಗೊಳ್ಳೋ ಕೂಡ ಒಂದು ಒಳ್ಳೆಯ ನಾಗರಿಕ ಆಗ್ಲಿಕ್ಕೆ ಅವಕಾಶ ಇದೆ. ನನ್ನ ಕನಸು ಎಂತ ಅಂತ ಹೇಳಿದ್ರೆ ಶಿಕ್ಷಣ ಅನ್ನುವಂಥದ್ದು ಕೇವಲ ಕ್ಲಾಸ್ ರೂಮ್ಗೆ ಸೀಮಿತ ಆಗಿರಬಾರ್ದು. ವಿದ್ಯಾರ್ಥಿಗಳಿಗೆ ಒಂದು ಫ್ಲೈ ಆಗೋದಕ್ಕೆ, ಸ್ವತಂತ್ರವಾಗಿ ಹಾರಾಟ ಮಾಡ್ಕೊಂಡಿರೋದಕ್ಕೆ ಅವಕಾಶವನ್ನು ನಾವು ಮಕ್ಕಳಿಗೆ ಮಾಡಿಕೊಡಬೇಕು. ಇಡೀ ಕಾರ್ಕಳದಲ್ಲಿ ದಿ ಬೆಸ್ಟ್ ಕಾಲೇಜ್ ಆದಂತಹ ರಾಜೇಶ್ವರಿಯನ್ನ ನಾನು ಆಯ್ಕೆ ಮಾಡೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಸಹಕಾರ ಹಾಗೂ ತರಬೇತಿ ಎರಡನ್ನೂ ನೀಡಲಾಗುತ್ತೆ. ಯಾವತ್ತೊಂದು ದೊಡ್ಡ ಸಾಧನೆ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಕೆಲಸಗಳನ್ನು ಒಂದು ಪರ್ಫೆಕ್ಟ್ ಆಗಿ ಮಾಡಿದಾಗ ಆ ವ್ಯಕ್ತಿಯಿಂದ ದೊಡ್ಡ ಸಾಧನೆ ಆಗ್ಲಿಕ್ಕೆ ಅವಕಾಶ ಇದೆ. PCMB ತಗೊಂಡವರಿಗೆ CET, NEET ಮತ್ತು JEE ಇದು 3 ಕೋಚಿಂಗ್ ಸಿಗುತ್ತೆ. ಅದೇ ರೀತಿ PCMC ತಗೊಂಡವರಿಗೆ JEE ಮತ್ತು CET ಇದು 2 ಕೋಚಿಂಗ್ ಸಿಗುತ್ತೆ. ನಮ್ಮ ಕಾಲೇಜಿನಲ್ಲಿ 1ನೇಯಿಂದ 10ನೇ ತರಗತಿವರೆಗೆ ಹಾಗೂ PUCಯಲ್ಲಿ PCMB ಮತ್ತು PCMC ಹಾಗೂ ಕಾಮರ್ಸ್ ವಿಭಾಗದಲ್ಲಿ EBSC ಕಾಂಬಿನೇಷನ್ ಇರುತ್ತೆ. 4 ಮಕ್ಕಳಿರುವಾಗ ಬೆಳಿಗ್ಗೆ ಕಷ್ಟ ಆಗಬಾರ್ದು. ಯಾಕಂತ ಹೇಳಿದ್ರೆ 5 ಗಂಟೆಗೆ ಎದ್ದವರು ಓದ್ಲಿಕ್ಕೆ ಕೂತ್ಕೊಳ್ಬೇಕು. ಅದು ಏಕಕಾಲದಲ್ಲಿ 3 ಮಕ್ಕಳು ಇದನ್ನು ಬಳಸ್ಕೊಳ್ಬಹುದು ಸರ್. ಇಬ್ಬರು ವಾಶ್ರೂಮ್ ಅಲ್ಲಿ ಇರ್ತಾರೆ, ಒಬ್ಬ ಹಲ್ ತೊಳಿತಾನೆ. PUCಯಲ್ಲಿ ಸೈನ್ಸ್ ಅಲ್ಲಿ 2 ವಿಭಾಗ, PCMB ಮತ್ತು PCMC. ಕಾಮರ್ಸ್ ಅಲ್ಲಿ 1 ವಿಭಾಗ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ ಮತ್ತು ಕಂಪ್ಯೂಟರ್ ಸೈನ್ಸ್. ನಮ್ಮ ಶಾಲೆ ಅನ್ನುವಂಥದ್ದು ಎಲ್ಲ ವರ್ಗದ ಮಕ್ಕಳಿಗೆ ಮುಕ್ತ ಆಗಿರ್ಬೇಕು ಸರ್. ಇಲ್ಲಿ ಒಬ್ಬ ಬಡ ಮನೆತನದಿಂದ ಬಂದಂಥವನಿಗೆ ಅವಕಾಶ ಇರಬೇಕು, ಮಧ್ಯಮ ವರ್ಗದಿಂದ ಬಂದಂಥವರಿಗೆ ಅವಕಾಶ ಇರಬೇಕು, ಅದೇ ರೀತಿ ಶ್ರೀಮಂತ ವರ್ಗದಲ್ಲಿರುವಂಥವರಿಗೆ ಕೂಡ ಅವಕಾಶ ಆಗಬೇಕು. CA ಚಾರ್ಟರ್ಡ್ ಅಕೌಂಟೆಂಟ್ ಅದು ಕೋಚಿಂಗ್ ಇದೆ. ಅದರ ಜೊತೆಗೆ ಕಂಪನಿ ಸೆಕ್ರೆಟರಿಯೇಟ್ CS ಕೋಚಿಂಗ್, ಇದು 2 ಕೋಚಿಂಗ್ ಕೂಡ ಲಭ್ಯ ಇದೆ. ಬಯಲು ರಂಗಮಂದಿರ ಇದುವರೆಗೂ ನಾನು ಎಲ್ಲೂ ನೋಡಿಲ್ಲ. ಮತ್ತೆ ಅದನ್ನ ಕ್ರಿಯೇಟ್ ಮಾಡಿರುವಂತ ಜಾಗ ಇದೆಯಲ್ಲ ಸರ್, ನ್ಯಾಚುರಲ್ ಆಗಿ ಒಂದು ಕೆರೆ ಇದೆ, ಆ ಕೆರೆ ಪಕ್ಕನೇ ಇದನ್ನ ಮಾಡಿದ್ದಾರೆ. ಇನ್ ಕಾಲೇಜ್ ವಿ ಹ್ಯಾವ್ ಎಕ್ಸಲೆಂಟ್ lecturers who help us understand the concepts better. We have CET classes which will help us in the future for our entrance exam. ಬೇರೆ ಕಾಲೇಜುಗಳಲ್ಲಿ PUC ಮಾಡಲಿಕ್ಕೆ ಒಂದು 4 ಲಕ್ಷ 5 ಲಕ್ಷ ಖರ್ಚಿದ್ರೆ ನಮ್ಮಲ್ಲಿ ಒಂದು 2.5-3 ಲಕ್ಷದಲ್ಲಿ ಒಂದು ಉತ್ತಮವಾಗಿರುವಂತಹ PUC ಶಿಕ್ಷಣ ಲಭ್ಯ ಇದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ ನೋಡಿ, ನನ್ನ ಹಿಂದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಇದೆ. ನಾನಿವತ್ತು ಕಾರ್ಕಳಕ್ಕೆ ಬಂದಿದ್ದೀನಿ. ಈ ಒಂದು ವಿದ್ಯಾಸಂಸ್ಥೆಯ ಬಗ್ಗೆ ನಿಮಗೆ ಕಳೆದ 6-7 ತಿಂಗಳ ಹಿಂದೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಈ ವಿದ್ಯಾಸಂಸ್ಥೆ ರೆಡಿಯಾಗಿ ಒಂದಿಷ್ಟು ಜನ ಇಲ್ಲಿಗೆ ಅಡ್ಮಿಷನ್ ಮಾಡೋದಕ್ಕೆ ಅವಕಾಶ ಇದೆ ಅನ್ನುವಂತಹ ಮಾಹಿತಿಯು ಕೂಡ ನಾನೇ ಸ್ವತಃ ಇಲ್ಲಿಗೆ ಬಂದು ನೀಡಿದ್ದೆ. ಸೊ ಒಂದು ಗುರುಕುಲ ಮಾದರಿಯಲ್ಲಿ ನಿಮ್ಮ ಮಗುವಿಗೆ ಶಿಕ್ಷಣ ಬೇಕು ಅಂತ ಇದ್ದರೆ ಇಲ್ಲಿಗೆ ಬರಬಹುದು ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸಿದ್ದೆ. ಸೊ ಇವತ್ತು ಇಲ್ಲಿ ಸರಿಸುಮಾರು 400 ಮಕ್ಕಳು ನಮ್ಮ ರಾಜ್ಯದ ಬೇರೆ ಬೇರೆ ಮೂಲೆಯಿಂದ ಬಂದು ಓದ್ತಾ ಇದ್ದಾರೆ. ನೋಡಿ, ಈ ಕಡೆ ಒಂದು ಹಾಸ್ಟೆಲ್ ಇದೆ. ಸೊ ಇಲ್ಲಿಯೇ ಬಂದು ಇದ್ದು ಓದೋದಕ್ಕೆ ಅವಕಾಶ ಕೂಡ ಇದೆ. ಒಂದು ಒಳ್ಳೆಯ ದಿ ಬೆಸ್ಟ್ ಎಜುಕೇಷನನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ವಿದ್ಯಾಸಂಸ್ಥೆಯ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿ ಕೊಡೋಣ. ಈಗ ಯಾರಾದರೂ ಮುಂದಿನ ವರ್ಷದಿಂದ ಮಕ್ಕಳು ಇಲ್ಲಿ ಅಡ್ಮಿಷನ್ ಆಗಬೇಕು, ನಿಮ್ಮ ಮಗು ಇಲ್ಲಿಗೆ ಜಾಯಿನ್ ಆಗಬೇಕು ಅಂತ ಇದ್ದರೆ ಸೊ ಈಗಲೇ ನೀವು ಇವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಜೊತೆಗೆ ಇಲ್ಲಿ ಯಾವ್ಯಾವ ಬಗೆಯಲ್ಲಿ ಶಿಕ್ಷಣ ಸಿಗುತ್ತೆ ಅಂದರೆ ಖಾಲಿ ಓದುವುದು ಮಾತ್ರ ಅಲ್ಲ, ಓದಿನ ಜೊತೆಗೆ ಒಂದಿಷ್ಟು ಬೇರೆ ಆಟೋಟ ಇರ್ಬೋದು ಅಥವಾ ಪಠ್ಯೇತರ ವಿಚಾರಗಳನ್ನು ಕೂಡ ಇಲ್ಲಿ ಕಲಿಸ್ತಾರೆ. ಅಂದರೆ ನೀವು ನಿಮ್ಮ ಮಗು ತುಂಬ ಚೆನ್ನಾಗಿ ಸ್ಪೋರ್ಟ್ಸಲ್ಲಿದೆ ಅಂತ ಹೇಳಿದ್ರೆ ಆತನಿಗೆ ಸ್ಪೋರ್ಟ್ಸಲ್ಲೇ ಕೂಡ ಒಂದೊಳ್ಳೆಯ ಬೆಸ್ಟ್ ಟ್ರೈನಿಂಗನ್ನು ಕೂಡ ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಸಂಗೀತ ಕೂಡ ಇಲ್ಲಿದೆ. ಜೊತೆಗೆ ನಾಟಕದಲ್ಲಿ ಆತನಿಗೇನಾದರೂ ಬಣ್ಣ ಹಚ್ಚಬೇಕು ಅನ್ನುವಂಥ ಇದ್ದರೆ ಅದರಲ್ಲೂ ಕೂಡ ತರಗತಿಗಳಿದೆ. ಆಮೇಲೆ ನಾಟ್ಯದಲ್ಲೂ ಕೂಡ ಪ್ರವೀಣೆ ಆಗುವಂತಹ ಮಕ್ಕಳಿಗೆ ಬಹುಶಃ ಅಲ್ಲಿಯೂ ಕೂಡ ಅವಕಾಶಗಳು ಸಿಗುತ್ತೆ. ಸೊ ಇದ್ರ ಬಗ್ಗೆ ಹೇಳ್ತಾ ಹೋದರೆ ಸರಿಸುಮಾರು ಗಂಟೆಗಟ್ಟಲೆ ಮಾತಾಡ್ಬೋದು. ಸೊ ಈ ವಿದ್ಯಾಸಂಸ್ಥೆ ಬಗ್ಗೆ ಇಲ್ಲಿನ ಮುಖ್ಯಸ್ಥರಿಂದಲೇ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಸ್, ಕಾರ್ಕಳಕ್ಕೆ ಬಂದಾಗೆಲ್ಲ ನಿಮ್ಮನ್ನ ನಾವು ನೆನೆಸ್ಕೊಂತೀವಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಒಂದು ಒಳ್ಳೆ ವಿದ್ಯಾಸಂಸ್ಥೆಯನ್ನ ನಿಲ್ಸಿದ್ದೀರಾ ನಮ್ಮ ಹಿಂದೆ. ಅದು ಎಷ್ಟು ಸುಸಜ್ಜಿತವಾಗಿ ನಿಂತಿದೆ ಅಂತ ಹೇಳಿದ್ರೆ ಇದು ಮೊದಲನೇ ವರ್ಷ ಆದರೂ ಕೂಡ
ಮೊದಲನೇ ವರ್ಷವೇ 400 ಮಕ್ಕಳಿಗೆ ಇಲ್ಲಿ ಎಜುಕೇಶನ್ ಕೊಡ್ತಾ ಇದ್ದೀರಾ. ಅಂದ್ರೆ ಈಗ 95% ಜಾಸ್ತಿ ಅಂಕ ಇರುವಂತಹ ಮಕ್ಕಳಿಗೆ ಒಂದು ಫ್ರೀ ಎಜುಕೇಶನ್, ಅಂದ್ರೆ ಒಂದು ಅರ್ಧ ಫೀಸ್ ಕಡಿಮೆ ಆಗುತ್ತೆ. ಇನ್ನೂ ಜಾಸ್ತಿ ಅಂಕ ಇರುವವರಿಗೆ ಒಂದು ಫ್ರೀ ಆಗಿ ಎಜುಕೇಶನ್ ಕೊಡಬೇಕು ಅನ್ನುವಂಥ ಕನಸನ್ನ ಕೂಡ ಇಟ್ಕೊಂಡಿದ್ದೀರಾ. ಸೊ ಕಾರ್ಕಳಕ್ಕೆ ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಮಕ್ಕಳು ಬಂದು ಓದೋದಕ್ಕೆ ಒಂದು ಅವಕಾಶ ಕೂಡ ಆಗಿದೆ. ಸರ್, ಹೇಗಿತ್ತು ನಾವು ಕೊನೆಯ ಬಾರಿ ವಿಡಿಯೋ ಮಾಡಿದಾಗ ಇಲ್ಲಿ ಎಷ್ಟು ಜನ ಬಂದರು, ಮತ್ತೆ ಈಗ ಸದ್ಯಕ್ಕೆ 400 ಮಕ್ಕಳು ಓದ್ತಾ ಇದ್ದಾರೆ, ಅವರುಗಳ ಒಂದು ಅಭಿಪ್ರಾಯಗಳು ಯಾವ ರೀತಿ ಇದೆ ಅನ್ನೋದು ಇವತ್ತು ನಮಗೆ ಬೇಕು ಸರ್. ಎಲ್ಲ ಖುಷಿಯಾಗಿದ್ದಾರೆ ಹೇಗೆ? ಖಂಡಿತ ಸರ್, ಎಲ್ಲ ಮಕ್ಕಳು ಖುಷಿಯಾಗಿದ್ದಾರೆ. ಫಸ್ಟ್ ಆಫ್ ಆಲ್ ಕಳೆದ ಒಂದು 7-8 ತಿಂಗಳ ಹಿಂದೆ ತಾವು ಇಲ್ಲಿ ಬಂದಿದ್ರಿ. ಹೌದು. ಅವಾಗ ನಮ್ಮ ಇನ್ಸ್ಟಿಟ್ಯೂಷನ್ ಒಂದು ಕನ್ಸ್ಟ್ರಕ್ಷನ್ ಹಂತದಲ್ಲಿತ್ತು. ನೀವು ಬಂದು ನಮ್ಮ ಸಂಸ್ಥೆ ಬಗ್ಗೆ ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಸುದ್ದಿ ಮಾಡಿದ್ರಿ. ಹೌದು. ಬಹುಶಃ ಒಂದು 12 ಲಕ್ಷಕ್ಕಿಂತಲೂ ಹೆಚ್ಚು ಜನ ನಿಮ್ಮ ವಿಡಿಯೋವನ್ನು ನೋಡಿದ್ರು. ಬಹಳ ಮಕ್ಕಳು ಆ ವಿಡಿಯೋವನ್ನು ನೋಡಿ ನಮ್ಮಲ್ಲಿ ಅಡ್ಮಿಷನ್ ಆಗಿದ್ದಾರೆ. ಹೆಚ್ಚು ಕಡಿಮೆ ನಮ್ಮಲ್ಲಿ ಈ ವರ್ಷ 400 ಮಕ್ಕಳು ಈಗ ಓದ್ತಾ ಇದ್ದಾರೆ. ನಮ್ಮ ಹಾಸ್ಟೆಲ್ 100% ಫುಲ್ ಆಗ್ಬಿಡ್ತು. ನೋಡಿ ವೀಕ್ಷಕರೇ, ಒಂದು ವಿಚಾರ ಪ್ರಾರಂಭದಲ್ಲೇ ಹೇಳ್ತೀನಿ, ಹಾಸ್ಟೆಲ್ ಫುಲ್ ಆಗಿದೆ. ಸೊ ಅಲ್ಲಿ ಇನ್ನು ಅವಕಾಶ ಇಲ್ಲ, ಜಾಗ ಇಲ್ಲ ಅನ್ನುವಾಗ ಅಡ್ಮಿಷನ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ನೀವು ಹೇಳಿದ್ರಿ ಅನ್ನೋದನ್ನ ಕೇಳ್ಪಟ್ಟೆ. ಸುಮಾರು ಜನ ಬಹುಶಃ ಬಂದು ವಾಪಸ್ ಹೋದ್ರು. ಆದ್ರೆ ಈ ಬಾರಿ ಹಂಗಾಗಬಾರ್ದು ಅಂತ ಹೇಳಿ ನಾವು ಮೊದಲನೇ ವಿಡಿಯೋದಲ್ಲೇ ಹೇಳ್ತಾ ಇದೀವಿ, ಪಕ್ಕದಲ್ಲಿ ಇನ್ನೊಂದು ದೊಡ್ಡ ಸುಸಜ್ಜಿತವಾದ ಹಾಸ್ಟೆಲ್ ಕೂಡ ರೆಡಿ ಆಗ್ತಾ ಇದೆ. ಅಪ್ ಟು 400 ಮಕ್ಕಳು ಅಲ್ಲಿ 450 ಕೆಪಾಸಿಟಿ ಕೂಡ ಇದೆ. ಈಗಲೇ ನೀವು ನಿಮ್ಮ ಮಗುವನ್ನ ಇಲ್ಲಿಗೆ ಸೇರಿಸೋದಕ್ಕೆ ಯೋಚನೆಯಲ್ಲಿ ಇದ್ರೆ ಒಂದು ಸಲ ಸರಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನ ನೀವು ಒಂದು ನೋಂದಾಯಿಸ್ಕೊಳ್ಳೋದು ಒಳ್ಳೆಯದು ಅಂತ ಅನ್ಕೊಂತೀನಿ. ಸರ್, ಈಗ ನಾವು ಕಳೆದ ಬಾರಿ ಅಲ್ಲಿ ಎಂಟ್ರಿಯಿಂದ ವಿಡಿಯೋ ಮಾಡ್ಕೊತ ಬಂದ್ವಿ, ಗ್ರೌಂಡನ್ನು ಕೂಡ ತೋರಿಸಿದ್ವಿ. ಎಷ್ಟು ದೊಡ್ಡ ಗ್ರೌಂಡು ಅಂತ ಹೇಳಿದ್ರೆ ಆಟೋಟಕ್ಕೆ ಹೇಳಿ ಮಾಡಿಸ್ದಂಗೆ ಇದೆ ಅದು. ಸರ್, ಅದು ಎಷ್ಟು ವಿಸ್ತೀರ್ಣ ಇದೆ, ಮತ್ತೆ ಆ ಪಕ್ಕದಲ್ಲಿ ಏನೋ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ? ಸಂದೀಪಣ್ಣ, ನಿಮ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ನಾನು ಕಳೆದ ವಿಡಿಯೋದಲ್ಲಿ ನಾವು ಬಹಳಷ್ಟು ಚರ್ಚೆ ಮಾಡಿದ್ವಿ. ಹೌದು. ಇಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಹೊಸ ಕನಸನ್ನು ಇಟ್ಕೊಂಡು ಈ ವಿದ್ಯಾಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡ್ಲಿಕ್ಕೆ ಹೊರಟ್ವಿ. ಹೌದು. ಒಂದ್ ರೀತಿ ದೈವಾನುಗ್ರಹ ಅಂತ ಹೇಳ್ಬೇಕು, ಎಲ್ಲವೂ ಯಶಸ್ವಿ ಆಯ್ತು. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ, ಒಳ್ಳೆ ವಿದ್ಯಾರ್ಥಿಗಳು ಬಂದಿದ್ದಾರೆ, ಶಿಕ್ಷಕರು ಒಳ್ಳೆ ಉತ್ಕೃಷ್ಟವಾದಂತ ಶಿಕ್ಷಕರ ಒಂದು ತಂಡ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ನನ್ನ ಕನಸು ಎಂತ ಅಂತ ಹೇಳಿದ್ರೆ, ಶಿಕ್ಷಣ ಅನ್ನುವಂಥದ್ದು ಕೇವಲ ಕ್ಲಾಸ್ ರೂಮ್ಗೆ ಸೀಮಿತ ಆಗಿರಬಾರ್ದು. ವಿದ್ಯಾರ್ಥಿಗಳಿಗೆ ಒಂದು ಫ್ಲೈ ಆಗೋದಕ್ಕೆ, ಸ್ವತಂತ್ರವಾಗಿ ಹಾರಾಟ ಮಾಡ್ಕೊಂಡಿರೋದಕ್ಕೆ ಅವಕಾಶವನ್ನು ನಾವು ಮಕ್ಕಳಿಗೆ ಮಾಡಿಕೊಡ್ಬೇಕು. ಅಲಾಂಗ್ ವಿತ್ ದೇರ್ ಕ್ಲಾಸ್ ರೂಮ್ ಎಜುಕೇಶನ್ ಉಳಿದಂತ ಒಂದು ವ್ಯಕ್ತಿತ್ವವನ್ನು ಕಟ್ಟುವಂತ ಕೂಡ ಪ್ರಯತ್ನ ಈ ಸಂಸ್ಥೆಯಲ್ಲಿ ಆಗ್ಬೇಕು ಅನ್ನೋದು ನಮ್ದು ಮೂಲಭೂತವಾದಂತ ಕನಸು. ಆ ದಿಸೆಯಲ್ಲಿ ನೀವು ಈಗಾಗಲೇ ನೋಡಿದ್ರಿ, ಒಂದು ದೊಡ್ಡ ಮೈದಾನ ಮಾಡಿದ್ವಿ, ಸುಮಾರು ಒಂದು 3 ಎಕರೆಯಷ್ಟು ಜಾಗ ಇಲ್ಲಿ ಮೈದಾನಕ್ಕೋಸ್ಕರ ನಾವು ಮೀಸಲು ಮಾಡಿದ್ದೀವಿ. ದಿನನಿತ್ಯ ಮಕ್ಕಳು ಬೆಳಿಗ್ಗೆ ಮತ್ತು ಸಂಜೆ ಇಲ್ಲಿ ಆಟ ಆಡ್ತಾರೆ, ಯೋಗಾಭ್ಯಾಸ ಮಾಡ್ತಾರೆ, ಈ ತರದ್ದೆಲ್ಲ ಚಟುವಟಿಕೆಗಳು ನಡೀತಾ ಇದೆ. ಅದರ ಜೊತೆಗೆ ಪಕ್ಕದಲ್ಲಿ ಒಂದು ಓಪನ್ ಏರ್ ಥಿಯೇಟರ್, ಒಂದು ದೊಡ್ಡ ಕೆರೆ, ಈ ತರದೊಂದು ನಿರ್ಮಾಣಗಳು ನಾವು ಮಾಡ್ತಾ ಇದ್ದೀವಿ. ಅದು ಯಾಕೆ ಅಂತ ಹೇಳಿದ್ರೆ, ದಿನನಿತ್ಯ ಸಾಯಂಕಾಲ ಕನಿಷ್ಠ ವಾರದಲ್ಲಿ 1-2 ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಬೇರೆ ಬೇರೆ ಉಪನ್ಯಾಸದ ಮಕ್ಕಳ ಮನಸ್ಸನ್ನು ಕಟ್ಟುವಂತಹ, ಮನಸ್ಸನ್ನು ಅರಳಿಸುವಂತಹ ಬೇರೆ ಬೇರೆ ಉಪನ್ಯಾಸ ಮಾಲಿಕೆಗಳು, ಈ ತರದ ಕಾರ್ಯಕ್ರಮಗಳನ್ನು ಮಾಡೋದಕ್ಕೋಸ್ಕರ ಅಂತ ಹೇಳಿ ಅಲ್ಲಿ ಬಯಲು ರಂಗಮಂದಿರವನ್ನು ಕೂಡ ನಾವು ಮಾಡಿದ್ದೇವೆ ಸರ್. ಸೊ ಈ ರೀತಿ ಒಂದು ವಿಶೇಷವಾದಂತ ಕಲ್ಪನೆಯೊಂದಿಗೆ ಈ ಕಾಲೇಜನ್ನು, ಈ ಸ್ಕೂಲನ್ನು ನಾವು ಪ್ರಾರಂಭ ಮಾಡಿದ್ವಿ. ಸಂದೀಪಣ್ಣ, ನಾನು ಆಗ್ಲೇ ನಾವು ಬಯಲು ರಂಗಮಂದಿರದ ವಿಚಾರ ಮಾತನಾಡಿದ್ವಿ. ನೋಡಿ, ಈ ತರ ಸ್ಟೆಪ್ ಮಾಡಿದ್ದೇವೆ. ಕಾಲೇಜು ಸ್ಕೂಲಲ್ಲೂ ಇಲ್ಲ ಇದು. ಇದೊಂದು ವಿಶೇಷವಾದಂತ ಕಲ್ಪನೆ. ಇದರಲ್ಲಿ 1400 ಜನ ಇದರಲ್ಲಿ ಕೂತ್ಕೊಳ್ಬಹುದು ಏಕಕಾಲದಲ್ಲಿ. ಇನ್ನೂ ಜನ ಜಾಸ್ತಿ ಇದ್ದಾರೆ ಅಂದ್ರೆ ಸುತ್ತಮುತ್ತ ಇನ್ನೊಂದು 1000 ಜನರಿಗೆ ಕೂತ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇಲ್ಲಿ ಸ್ಟೇಜ್ ಆಗುತ್ತೆ, ಇಲ್ಲಿ ಸ್ಟೇಜ್ ಟೆಂಪರರಿ, ನಾವು ಬೇಕಾದ ಹಾಕೋಬಹುದು, ಬೇಡ ಅಂದ್ರೆ ತಗೋಬಹುದು ಸರ್. ಇಲ್ಲಿ ನೋಡಿ, ಒಂದು ಸ್ಟೆಪ್ ಇದು, ಇದರದ್ದು ವಿಡ್ತ್ 6.5 feet ಇದೆ ಸರ್. ಇದೇ ಸ್ಟೆಪ್ ಅಲ್ಲಿ ಕೂತ್ಕೊಂಡು ಯೋಗ ಕೂಡ ಮಾಡಬಹುದು ಸರ್. ಬೆಳಿಗ್ಗೆ ಯೋಗ ಮಾಡ್ತಾರೆ, ಸಾಯಂಕಾಲ ಇದೇ ಬಯಲು ರಂಗಮಂದಿರದಲ್ಲಿ ಸಾಂಸ್ಕೃತಿಕವಾಗಿರುವಂತಹ ಕಾರ್ಯಕ್ರಮಗಳು, ಉಪನ್ಯಾಸಗಳು, ಭಜನೆ, ಈ ರೀತಿ ಇದ್ದು ಮಕ್ಕಳ ಮನಸ್ಸನ್ನು ಅರಳಿಸುವಂತಹ ಮತ್ತು ಮಕ್ಕಳ ಮನಸ್ಸನ್ನು ಬೆಳೆಸುವಂತಹ ಚಟುವಟಿಕೆಗಳು ಈ ಜಾಗ ಇದೆ. ನಾನು ಒಂದ್ಸಲ ಈ ಜಾಗದಲ್ಲಿ ಕೂತು ಆ ಕಾರ್ಯಕ್ರಮವನ್ನ ನೋಡ್ಬೇಕು ಅಂತ ಒಂದ್ಸಲ ನಮ್ಗೆ ಹೇಳಿ, ಯಾವಾಗಾದ್ರೂ ಒಳ್ಳೆ ಕಾರ್ಯಕ್ರಮ ಇದ್ದಾಗ ನಾವು ಕೂಡ ಖಂಡಿತ ಇಲ್ಲಿ ಬರ್ತೀವಿ, ಅದನ್ನ ಎಂಜಾಯ್ ಮಾಡ್ಲೇಬೇಕು. ಹಿಂದ್ಗಡೆ ಕೆರೆ ಇರೋದಲ್ವಾ? ಹಿಂದ್ಗಡೆ ಒಂದು ಬಹಳ ದೊಡ್ಡ ಕೆರೆ ಮಾಡಿದ್ದೇವೆ, ನ್ಯಾಚುರಲ್ ಕೆರೆ. ಬಹುಶಃ ಖಾಸಗಿಯಾಗಿ ಇಷ್ಟು ದೊಡ್ಡ ಕೆರೆ ಎಲ್ಲೂ ಕೂಡ ಇಲ್ಲ ಅಂತ ನಾನು ಭಾವಿಸ್ತೇನೆ. 85 feet ಲೆಂತ್ ಇದೆ, ಹೆಚ್ಚು ಕಡಿಮೆ ಒಂದು 45 feet ವಿಡ್ತ್ ಇದೆ ಸರ್. ನೀರಿದೆ, ಯಥೇಷ್ಟ ನೀರಿದೆ ಸರ್, ಯಥೇಷ್ಟ ನೀರಿದೆ. ಮೇ ತಿಂಗಳಲ್ಲೂ ಕೂಡ ಒಂದು ದಿನಕ್ಕೆ ಒಂದು 8 ಗಂಟೆ 10 HP ಪಂಪ್ ಅಲ್ಲಿ ನೀವು ಪಂಪ್ ಮಾಡಬಹುದು, ಅಷ್ಟು ನೀರಿದೆ.
ಈ ಸರ್ತಿ ಅದನ್ನ ಚೆನ್ನಾಗಿ ಕಟ್ಟಿದೀವಿ. ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ. ನೀವು ಅಕ್ಟೋಬರ್ ಕೊನೆಗೆ ಅಥವಾ ನವೆಂಬರ್ ಪ್ರಥಮ ವಾರದಲ್ಲಿ ಇಲ್ಲಿ ಬಂದ್ರೆ ಇದು ಅತ್ಯಂತ ಸುಂದರವಾಗಿರುತ್ತೆ ಸರ್. ಇವಾಗ ನೋಡಿ ನಮ್ಮ ಹೆಣ್ಮಕ್ಳೆಲ್ಲ ಇದಕ್ಕೆ ಹುಲ್ಲು ನೆಡ್ತಾ ಇದ್ದಾರೆ. ಇದು ಬಫೆಲೋ ಗ್ರಾಸ್ ಅಂತ ಕರೀತಾರೆ ಬಹುಶಃ ಇದಕ್ಕೆ. ಇದೆಲ್ಲ ಭೂಮಿ ಕಚ್ಕೊಂಡು ಹೋಗುತ್ತೆ, ಭಾರಿ ಸುಂದರವಾಗಿ ಬರ್ತದೆ. ಇಲ್ಲೆಲ್ಲ ಏನೇನ್ ಖಾಲಿ ಜಾಗ ಇದೆ ಅಲ್ಲೆಲ್ಲ ಗಿಡಗಳನ್ನ ನೆಡ್ತೀವಿ ಸರ್. ಬೇರೆ ಬೇರೆ ರೀತಿಯ ಗಿಡಗಳು. ನಮ್ಮ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ನಿಮ್ಗೆ ಗೊತ್ತಿದೆ ಸಾವಿರಾರು ವೆರೈಟಿಯ ಮರಗಳು ಇದೆ. ಅದರಲ್ಲಿ ಆಯ್ಕೆ ಮಾಡಿದಂತಹ ಗಿಡಗಳನ್ನು ಇಲ್ಲಿ ನೆಡ್ತೇವೆ. ಆ ಕಾರ್ನರ್ ಅಲ್ಲಿ ಒಂದು ನಾಗಬನ ಮಾಡ್ತೀವಿ ಸರ್. ಅಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನೋದು ನಿಮ್ಗೆ ಗೊತ್ತಿದೆ, ನಾಗದೇವರಿಗೆ ಬಹಳ ಮಹತ್ವ ಇಲ್ಲಿ. ನಾವು ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡುವಾಗ ಒಂದಷ್ಟು ಹುತ್ತಗಳು ಅದು ಸ್ವಲ್ಪ ನಾಶ ಆಗಿರುತ್ತೆ. ಸೊ ಅದು ದೃಷ್ಟಿಯಿಂದ ಮತ್ತು ಮಕ್ಕಳಿಗೆ ಒಂದು ನಾಗಬನದ ಒಂದು ಪರಿಚಯ ಆಗ್ಬೇಕು. ಆ ಹಿನ್ನೆಲೆಯಲ್ಲಿ ಆ ತುದಿನಲ್ಲಿ ಒಂದು ನಾಗಬನ ನಿರ್ಮಾಣ ಮಾಡ್ತಾ ಇದ್ದೇವೆ. ಅಲ್ಲೇನು ಬಂಡೆ ಕಾಣ್ತಾ ಇದೆ ಅದರ ಮೇಲೆ ಒಂದು ಶಿವನ ಸ್ಟ್ಯಾಚ್ಯೂ ಮಾಡ್ತೀವಿ ಸರ್. ಆ ಕಡೆ ಇನ್ನೊಂದು ಬಂಡೆ ಇದೆ, ಅಲ್ಲಿ ಒಂದು ರಾಜರಾಜೇಶ್ವರಿ ದೇವಿದ್ದು ಒಂದು ಸ್ಟ್ಯಾಚ್ಯೂ ಆಗುತ್ತೆ. ಈ ಕಡೆ ಬಂದಾಗ ಮಕ್ಕಳಿಗೆ ಒಂಥರ ಒಂದು ಧಾರ್ಮಿಕ ವಾತಾವರಣ ಸಿಗ್ಬೇಕಿಲ್ಲಿ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಇದ್ರದೆಲ್ಲ ಒಂದು ಪರಿಚಯ ಆಗ್ಬೇಕಿಲ್ಲಿ. ಆ ದೃಷ್ಟಿಯಿಂದ ಈ ಏರಿಯಾವನ್ನು ನಾವು ಬೆಳೆಸ್ತಾ ಇದ್ದೇವೆ. ಇದು ಸ್ವಿಮ್ಮಿಂಗ್ ಪೂಲ್, ಇದು ಡ್ರೆಸ್ಸಿಂಗ್ ರೂಮ್ ಸರ್. ಇದು ಡ್ರೆಸ್ಸಿಂಗ್ ರೂಮ್ ಎಲ್ಲ ಇಲ್ಲಿ ಬರ್ತದೆ. ವಾಶ್ರೂಮ್, ಡ್ರೆಸ್ಸಿಂಗ್ ರೂಮ್ ಎಲ್ಲ ಇಲ್ಲಿ ಬರ್ತದೆ. ಅದು ಸ್ವಿಮ್ಮಿಂಗ್ ಪೂಲ್, ಇದು ಟ್ಯಾಂಕ್, ಫಿಲ್ಟ್ರೇಷನ್ ಟ್ಯಾಂಕ್. ಇಲ್ಲಿ ಸ್ಟೆಪ್ ಇಂದ ಮೇಲೆ ಹೋದ್ರೆ ಸ್ವಿಮ್ಮಿಂಗ್ ಪೂಲ್ ಹೋಗ್ತೀವಿ. ಸೊ ಇದು ಒಂದು ಒಲಿಂಪಿಕ್ ಸ್ಟ್ಯಾಂಡರ್ಡ್ ಬಳಕೆ ಮಾಡ್ಕೋಬಹುದು. ಇದಕ್ಕೆ ಎಕ್ಸ್ಟ್ರಾ ಫೀಸ್ ಏನು ಇಲ್ಲ, ನೋ ಎಕ್ಸ್ಟ್ರಾ ಚಾರ್ಜಸ್. ಈಗ ಬೇರೆ ಸ್ಕೂಲಿಗೆ ಹೋದ್ರೆ ಸ್ವಿಮ್ಮಿಂಗ್ ವರ್ಷಕ್ಕೆ ಒಂದು 10,000 15,000 ತಗೊಳ್ತಾರೆ. ಬಟ್ ನಾವು ತಗೊಳ್ಳೋದಿಲ್ಲ. ನಾವೇನ್ ಬೇಸಿಕ್ ಫೀಸ್ ಸ್ಟ್ರಕ್ಚರ್ ಏನಿದೆ ಅದ್ರಲ್ಲಿ ಸ್ವಿಮ್ಮಿಂಗ್ ಬಂತು. ಸ್ವಿಮ್ಮಿಂಗ್ ಆಲ್ಸೋ ಪಾರ್ಟ್ ಆಫ್ ಎಜುಕೇಶನ್. ಹಾಗೆ ನಾನು ಪ್ರಾರಂಭದಲ್ಲೇ ಹೇಳಿದೆ, ಒಂದು ಗುರುಕುಲ ಮಾದರಿಯ ಶಿಕ್ಷಣ ಇವತ್ತಿನ ಮಕ್ಕಳಿಗೆ ಎಲ್ಲೂ ಸಿಗ್ತಾ ಇಲ್ಲ. ಅದು ಸಿಗಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬರಬೇಕು ಅಂತ. ಯಾಕಂದ್ರೆ ನೋಡಿ, ಬಯಲು ರಂಗಮಂದಿರ ಇದುವರೆಗೂ ನಾನು ಎಲ್ಲೂ ನೋಡಿಲ್ಲ. ಮತ್ತೆ ಅದನ್ನ ಕ್ರಿಯೇಟ್ ಮಾಡಿರುವಂತ ಜಾಗ ಇದೆಯಲ್ಲ ಸರ್, ನ್ಯಾಚುರಲ್ ಆಗಿ ಒಂದು ಕೆರೆ ಇದೆ. ಆ ಕೆರೆ ಪಕ್ಕನೇ ಇದನ್ನ ಮಾಡಿದ್ದಾರೆ. ನನಗೆ ಇದನ್ನ ನೋಡುವಾಗ ಸುಮಾರು ವರ್ಷಗಳ ಹಿಂದೆ ಬೆಂಗಳೂರಲ್ಲಿ ಕೆಲವೊಂದು ನಾಟಕಗಳಾಗುವಾಗ ಈ ನ್ಯಾಚುರಲ್ ಆಗಿ ಒಂದು ಕಲಾಗ್ರಾಮ ಅಂತ ಒಂದು ಪ್ಲೇಸ್ ಇದೆ ಸರ್, ಅಲ್ಲೇ ಹೋಗಿ ಈ ಥರ ಬಯಲು ರಂಗಮಂದಿರ ಇರ್ಬೋದು ಅಥವಾ ಅಲ್ಲಿರುವಂಥ ಕೆರೆಗಳನ್ನು ಯೂಸ್ ಮಾಡ್ಕೊಂಡಿರ್ಬೋದು, ಈ ಥರದೊಂದು ನಾಟಕವನ್ನು ನೋಡಿದೆ. ಅದನ್ನು ಇಲ್ಲಿ ನಿಮ್ಮ ಪ್ಲೇಸನ್ನು ನೋಡಿದ್ರೆ ನಂಗೆ ಅದು ನೆನಪಿಗೆ ಬರುತ್ತೆ. ಅದ್ರ ಜೊತೆ ಮಕ್ಕಳಿಗೆ ಆಡೋದಕ್ಕೆ ಒಂದು ಸ್ವಿಮ್ಮಿಂಗ್ ಪೂಲ್ ವ್ಯವಸ್ಥೆ ಕೂಡ ಇದೆ. ಮತ್ತೆ ನಾನು ಕೇಳ್ಪಟ್ಟೆ, ಈಗ ಸಪೋಸ್ ಕ್ರಿಕೆಟ್ ಅವನು ಚೆನ್ನಾಗಿದ್ರೆ ಅಥವಾ ವಾಲಿಬಾಲ್ ಅಲ್ಲಿ ಚೆನ್ನಾಗಿದ್ರೆ ಅವನಿಗೊಂದು ಸ್ಪೆಷಲ್ ಟ್ರೈನಿಂಗ್ ಕೂಡ ಇಲ್ಲಿ ಸಿಗುತ್ತೆ ಅಂತ. ಕೇವಲ ಓದೋದು ಮಾತ್ರ ಅಲ್ಲ, ಓದೋ ಜೊತೆಗೆ ನೀವು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ಕೂಡ ಜಾಸ್ತಿ ಪ್ರಾಮಿನೆನ್ಸ್ ಅನ್ನ ಕೊಟ್ಟಿದ್ದೀರಾ ಅನ್ನೋದನ್ನ ಕೇಳ್ಪಟ್ಟೆ. ಇದು ನಂಗೆ ಬಹಳ ಖುಷಿ ಆಯ್ತು. ನಮ್ಮ ಹಿಂದ್ಗಡೆ ಒಂದು ಗೋಶಾಲೆ ಇದೆ. ಸೊ ಅದು ಕೂಡ ಮಕ್ಕಳೆಲ್ಲ ಅಲ್ಲಿ ಹೋಗಿ ಗೋವುಗಳನ್ನ ಮುಟ್ಟಿ ಆರಾಧಿಸುವುದು ಕೂಡ ಒಂದು ಅವಕಾಶ ಇದೆ ಅಲ್ವಾ ಸರ್? ಇವತ್ತು ತಾವು ಗುರುಕುಲ ಮಾದರಿ ಅನ್ನುವಂತಹ ಕಲ್ಪನೆ ಅಂತ ತಾವು ಉಲ್ಲೇಖ ಮಾಡಿದ್ರಿ. ಇವತ್ತು ಈ ಗುರುಕುಲ ಮಾದರಿ ಅಂತ ಹೇಳಿ ಬಾಯಲ್ಲಿ ಹೇಳೋದಕ್ಕೆ ಬಾರಿ ಸುಲಭ ಸರ್. ಅದನ್ನು ಪ್ರಾಕ್ಟಿಕಲಿ ಇಲ್ಲಿ ಮಾಡ್ಕೊಂಡು ಹೋಗೋದು ಒಂದು ದೊಡ್ಡ ಸಾಹಸದ ಕೆಲಸ. ಸಂದೀಪಣ್ಣ, ನಿಮಗೆ ಇವತ್ತಿನ ಸಮಾಜದ ಪರಿಸ್ಥಿತಿ ಗೊತ್ತೇ ಇದೆ. ಇವತ್ತು ನಾವೆಲ್ಲ ನಮ್ಮ ಜನರೇಷನ್ಗೂ ಈಗಿನ ಜನರೇಷನ್ಗೂ ತುಂಬಾ ಡಿಫರೆನ್ಸ್ ಇದೆ. ಇವತ್ತು ಎಲ್ಲ ತಂದೆ ತಾಯಂದ್ರದ್ದು ಅಪೇಕ್ಷೆ ಹೇಗೆ ಅಂತ ಹೇಳಿದ್ರೆ, ನಾವು ಕಷ್ಟಪಟ್ಟಿದ್ದೀವಿ, ನಮ್ಮ ಮಕ್ಕಳು ಕಷ್ಟಪಡಬಾರದು, ಮಕ್ಕಳು ಸುಖವಾಗಿ ಅವರ ವಿದ್ಯಾಭ್ಯಾಸವನ್ನು ಮಾಡಬೇಕನ್ನುವಂಥದ್ದು ಅವರ ಕನಸಿರುವಂಥದ್ದು. ಮಕ್ಕಳು ಕೂಡ ಇವತ್ತು ಮನೆಯಲ್ಲಿ ಅತ್ಯಂತ ಸುಖಕರವಾಗಿ ಬದುಕಿರ್ತಾರೆ. ಅಂತ ಮಕ್ಕಳು ಇಲ್ಲಿಗೆ ಬರುವಾಗ ಅವರಿಗೆ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು, ಅವರಿಗೆ ಒಂದು ಉತ್ತಮವಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥದ್ದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸಿದ್ವಿ. ಸಾಮಾನ್ಯವಾಗಿ ಒಂದು ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕಟ್ಟಡವನ್ನು ನಿರ್ಮಾಣ ಮಾಡಿ ಎಲ್ಲವನ್ನು ಕಂಪ್ಲೀಟ್ ಮಾಡಿ ಒಂದು ಪ್ರೆಸೆಂಟ್ ಮಾಡುವಂತದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಬಟ್ ನಾವು ಯೋಚನೆ ಮಾಡಿದ್ವಿ, ತಂದೆ ತಾಯಿ ಜೊತೆ ಇದ್ದಂತಹ ಮಕ್ಕಳು ಒಳ್ಳೆ ಫೆಸಿಲಿಟೀಸ್ ನೆಲ್ಲ ಅನುಭವಿಸ್ಕೊಂಡಿರ್ತಾರೆ. ಆ ಮಕ್ಕಳು ಇಲ್ಲಿಗೆ ಬಂದಾಗ ಯಾವುದೇ ಕೊರತೆ ಆಗಬಾರದು. ಅವರಿಗೆ ಒಂದು ಒಳ್ಳೆಯ ಒಂದು ಕ್ಲಾಸ್ ರೂಮ್, ಒಳ್ಳೆಯ ಒಂದು ಟೀಚರ್, ಒಳ್ಳೆಯ ಒಂದು ಹಾಸ್ಟೆಲ್, ಅದರ ಜೊತೆಗೆ ಒಳ್ಳೆಯ ಒಂದು ಫುಡ್ ಫೆಸಿಲಿಟಿ, ಈ ಮಿನಿಮಮ್ ಏನು ಫೆಸಿಲಿಟೀಸ್ ಏನಿದೆ ಇದನ್ನು ಕೊಡಬೇಕನ್ನುವಂತಹ ಒಂದು ನಿರ್ಧಾರವನ್ನು ತಗೊಂಡಿದ್ವಿ. ಆ ನಿರ್ಧಾರದ ಫಲವಾಗಿ ಇಂತಹ ಒಂದು ಉತ್ಕೃಷ್ಟ ದರ್ಜೆಯ ಒಂದು ಮೂಲಭೂತ ಸೌಕರ್ಯವನ್ನು ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಯ್ತು. ಈಗ ನೀವು ಹಾಸ್ಟೆಲ್ ಅನ್ನು ತೋರಿಸಿದ್ರಿ, ನಾವು ಒಮ್ಮೆ ಅದರ ಒಳಗೆ ಹೋಗುವ, ನಾವು ಯಾವ ರೀತಿ ಫೆಸಿಲಿಟೀಸ್ ಕೊಟ್ಟಿದ್ದೇವೆ ಅಂತ ನಾವು ತೋರಿಸ್ತೇವೆ. ಯಾವುದೇ ಒಂದು 3 ಸ್ಟಾರ್ ಹೋಟೆಲ್ಗಿಂತ ಕಡಿಮೆ ಇಲ್ಲ ಸರ್ ನಮ್ಮ ಫೆಸಿಲಿಟಿ. ತುಂಬಾ ಚೆನ್ನಾಗಿ ಕೊಟ್ಟಿದ್ದೇವೆ. ಪ್ರತಿಯೊಂದು ರೂಮ್ ಅಲ್ಲಿ 4 ಮಕ್ಕಳು ವಾಸ ಮಾಡ್ತಾರೆ. 4 ಮಕ್ಕಳಿಗೆ 2 ವಾಶ್ರೂಮ್ ಫೆಸಿಲಿಟಿಯನ್ನು ಕೊಟ್ಟಿದ್ದೇವೆ. ಸೊ ಡೈನಿಂಗ್ ಹಾಲ್ ಕೂಡ ಅಷ್ಟೇ, ವಿಶಾಲವಾದಂತಹ ಡೈನಿಂಗ್ ಹಾಲ್, ತುಂಬಾ ಹೈಜಿನಿಕ್ ಇರುವಂತಹ ಕಿಚನ್, ಒಳ್ಳೆ ಅಡಿಗೆಯವರು,
ಒಳ್ಳೆಯ ವಾರ್ಡ್ ಅನ್ನು ಪ್ರತಿನಿತ್ಯ 2 ಬಾರಿ ಪ್ರತಿ ರೂಮ್ ಅನ್ನು ಸ್ವಚ್ಛ ಮಾಡ್ತಾರೆ, 2 ಬಾರಿ ಸ್ವಚ್ಛ ಮಾಡ್ತಾರೆ. ಡೈಲಿ ಲಾಂಡ್ರಿ ಅವರು ಬರ್ತಾರೆ, ಮಕ್ಕಳ ಬಟ್ಟೆಯನ್ನು ಡೈಲಿ ವಾಶ್ ಮಾಡುವಂತ ಫೆಸಿಲಿಟಿ. ಕೆಲವು ಸ್ಕೂಲ್ಗಳಲ್ಲಿ 3 ದಿವಸ 4 ದಿವಸಕ್ಕೊಮ್ಮೆ ವಾಶ್ ಮಾಡುವಂತ ವ್ಯವಸ್ಥೆ ಇರ್ತದೆ. ಬಟ್ ನಮ್ಮಲ್ಲಿ ಇವತ್ತು ಹಾಕಿದ ಬಟ್ಟೆ ನಾಳೆ ವಾಶ್ ಮಾಡಿ ನಾವು ವಾಪಸ್ ಕೊಡ್ತೇವೆ. ಈ ರೀತಿ ಮಕ್ಕಳಿಗೆ ಯಾವುದೇ ರೀತಿಯ ಫೆಸಿಲಿಟೀಸ್ ಇದು ಕೊರತೆ ಆಗಬಾರ್ದು. ನೋಡಿ ಸಂದೀಪಣ್ಣ, ಈಗ ಒಂದು 10 ವರ್ಷದಿಂದ 18 ವರ್ಷದೊಳಗಿನ ಮಕ್ಕಳು ನಮ್ಮಲ್ಲಿ ಓದ್ಲಿಕ್ಕೆ ಬರುವಂತದ್ದು. ಪಾಪ ಅವರೆಲ್ಲ ಪೇರೆಂಟ್ಸ್ ಜೊತೆಗೆ ಇರಬೇಕಾದ ಮಕ್ಕಳು ನಮ್ಮ ಜೊತೆ ಬಂದಾಗ ಅವರಿಗೆ ಪೇರೆಂಟ್ಸ್ ಜೊತೆಗೆ ಒಂದು ರೀಸನೇಬಲ್ ಕನೆಕ್ಟಿವಿಟಿ ಇಡೋದು ನಮ್ಮ ಧರ್ಮ. ಅದಕ್ಕೋಸ್ಕರ ನೋಡಿ ಹಾಸ್ಟೆಲ್ ಅಲ್ಲಿ ಫೋನ್ ವ್ಯವಸ್ಥೆ, ನಾವೊಂದು ಕಾರ್ಡ್ ಕೊಟ್ಟಿರ್ತೇವೆ, ವಾರಕ್ಕೆ 2 ದಿವಸ ಮಕ್ಕಳು ಪೇರೆಂಟ್ಸ್ ಜೊತೆಗೆ ಮಾತನಾಡಬಹುದು ಸರ್. ಸೊ ಇನ್ನೊಂದೇನು ಅಂತ ಹೇಳಿದ್ರೆ ಒಂದು ಫೆಸಿಲಿಟೀಸ್ ಇಲ್ಲಿ ಬಂದಾಗ ಒಂದು ರೀಸನೇಬಲ್ ಆಗಿರುವಂತ ಒಂದು ಒಳ್ಳೆ ಹಾಸ್ಟೆಲ್ ಫೆಸಿಲಿಟಿ ನಾವು ಮಕ್ಕಳಿಗೆ ಕೊಡಬೇಕು. ಸೊ ಇವತ್ತು ಮನೆಯಲ್ಲಿ ಮೊದಲನ ಹಾಗೆ ಅಲ್ಲ, ಎಲ್ಲ ಮಕ್ಕಳು ಅತ್ಯಂತ ಸುಖಕರವಾಗಿರ್ತಾರೆ. ಹಿಂದೆಲ್ಲ ನಮ್ಮ ಕಾಲದಲ್ಲಿ ಹೇಗೆ ಅಂತ ಹೇಳಿದ್ರೆ ಬೆಳಿಗ್ಗೆ ತಿಂಡಿ ಇದ್ರೆ ಮಧ್ಯಾಹ್ನ ಊಟಕ್ಕೆ ಇರ್ತಿರ್ಲಿಲ್ಲ, ಆ ಪರಿಸ್ಥಿತಿ ಇತ್ತು. ಬಟ್ ಇವತ್ತು ಹೇಗೆ ಅಂತ ಹೇಳಿದ್ರೆ ಪ್ರತಿ ಮನೆಯಲ್ಲೂ ಒಳ್ಳೆ ವ್ಯವಸ್ಥೆ ಇದೆ. ಅಂತ ಒಳ್ಳೆ ಮಕ್ಕಳು ಬಂದಾಗ ಈ ತರ ಒಳ್ಳೆ ರೂಮ್ ಕೊಡ್ಬೇಕು ನಾವು. ಇವತ್ತು ನೋಡಿ ನಮ್ಮ ರೂಮ್ ಹೇಗಿದೆ ಅಂತ ಹೇಳಿ, ಈ ರೂಮ್ ಅಲ್ಲಿ 4 ಮಕ್ಕಳು ಇರ್ತಾರೆ ಸರ್, ತುಂಬಾ ಎಂಜಾಯ್ ಮಾಡ್ತಾರೆ. ಕೆಳಗೆ ಒಬ್ಬ ಮಲಗ್ತಾನೆ, ಮೇಲೆ ಒಬ್ಬ, ಇಲ್ಲಿ ಕಾಂಪಿಟೇಷನ್ ನನಗೆ ಮೇಲೆ ಕೊಡಿ ಅಂತ ಹೇಳಿ. ಪ್ರತಿ ಮಗುವಿಗೆ ಒಂದೊಂದು ಟೇಬಲ್ ಕೊಟ್ಟಿದ್ದೇವೆ, 4 ಜನರಿಗೆ 4 ಟೇಬಲ್ 4 ಚೇರ್ ಇದೆ. ಪ್ರತಿಯೊಂದು ಮಗುವಿಗೆ ಒಂದು ಕಬೋರ್ಡ್, 4 ಮಕ್ಕಳ ಥಿಂಗ್ಸ್ ಅನ್ನು ಇದರಲ್ಲಿ ಇಡಬಹುದು. ಇದು ನೋಡಿ, ಇದು ಮಕ್ಕಳ ಲಾಂಡ್ರಿ. ದಿನ ಬಂದು ಮಕ್ಕಳು ವಾಶಿಗೆ ಕೊಡಬಹುದು. ಲಾಂಡ್ರಿ ಬರ್ತಾರೆ, ಇದನ್ನ ತಗೊಂಡು ಹೋಗ್ತಾರೆ, ಇವತ್ತು ತಗೊಂಡು ಹೋಗ್ತಾರೆ, ನಾಳೆ ತಂದು ವಾಪಸ್ ಕೊಡೋದು, ಅಯನಿಂಗ್ ಮಾಡಿ ತಂದು ಕೊಡ್ತಾರೆ ಸರ್. ಈ ರೀತಿ ಫೆಸಿಲಿಟೀಸ್ ಅನ್ನು ಕೊಟ್ಟಿದ್ದೇವೆ. ಜೊತೆಗೆ 2 ವಾಶ್ರೂಮ್. 4 ಮಕ್ಕಳು ಇರುವಾಗ ಬೆಳಿಗ್ಗೆ ಕಷ್ಟ ಆಗ್ಬಾರ್ದು. ಯಾಕಂತ ಹೇಳಿದ್ರೆ 5 ಗಂಟೆಗೆ ಎದ್ದವ್ರು ಓದ್ಲಿಕ್ಕೆ ಕುತ್ಕೊಳ್ಬೇಕು. ಅದು ಏಕಕಾಲದಲ್ಲಿ 3 ಮಕ್ಕಳು ಇದನ್ನು ಬಳಸ್ಕೊಳ್ಬಹುದು ಸರ್. 2 ವಾಶ್ರೂಮ್ ಅಲ್ಲಿ ಇರ್ತಾರೆ, ಒಬ್ಬ ಹಲ್ ತೊಳಿತಾನೆ. ಸೊ ಅದಕ್ಕೋಸ್ಕರ ಎಲ್ಲರೂ ಕೇಳಿದ್ರೆ ಯಾಕೆ 2 ವಾಶ್ರೂಮ್ ಮಾಡಿದಿರಿ ಅಂತ. ಇನ್ವೆಸ್ಟ್ಮೆಂಟ್ ನೋಡಿದ್ರೆ ತುಂಬಾ ಜಾಸ್ತಿ ಆಗ್ತದೆ, ಬಟ್ ಫೆಸಿಲಿಟೀಸ್ ಇರ್ಲಿ ಅಂತ ಹೇಳಿ ಮಾಡಿದ್ದೇವೆ. ಮಕ್ಕಳಿಗೆ ಏನು ಬೆಸ್ಟ್ ಕೊಡಬಹುದು ಅದನ್ನ ನಾವು ಧರ್ಮ ನಮ್ದು ಕೊಡೋದು ಅಂತ ಹೇಳಿ ಅದನ್ನ ಮಾಡಿದ್ದೇವೆ ಸರ್. ಮಕ್ಕಳು ಕೂಡ ಬಾರಿ ಹ್ಯಾಪಿ ಆಗಿದ್ದಾರೆ. ಉದಾಹರಣೆಗೆ ಮಕ್ಕಳ ಇನ್ನರ್ ಗಾರ್ಮೆಂಟ್ಸ್ ಅನ್ನು ಒಣಗ್ಲಿಕ್ಕೆ ಹಾಕ್ಬೇಕು, ಅದಕ್ಕೋಸ್ಕರಲ್ಲೇ ಇರುವಂತಹ ಒಂದು ವ್ಯವಸ್ಥೆ ಸರ್. ಎಲ್ಲ ವ್ಯವಸ್ಥೆಗಳನ್ನು ಕೂಡ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಇನ್ನೊಂದು ಆ ಕಡೆ ಹೊರಗಡೆ ನೋಡಿದ್ರೆ ಬಹುಶಃ ತಾವು ತೋರಿಸಬಹುದು ಅಂತ ಕಾಣ್ತದೆ. STP ಸಿವಿಯೇಜ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡಿದ್ದೇವೆ ಸರ್. ನೋಡಿ, ಸಂಪೂರ್ಣ ನಮ್ಮ ನೀರು ಎಲ್ಲವೂ ಅಲ್ಲಿ ಹೋಗುತ್ತೆ, ವೇಸ್ಟ್ ವಾಟರ್ ಅಲ್ಲಿ ಹೋಗಿ ಅದನ್ನ ರೀಸೈಕಲ್ ಮಾಡಿ ಅದನ್ನ ತೋಟಕ್ಕೆ ಬಳಸ್ಕೊಳ್ತೇವೆ. ಸೊ ನಾನು ಆಗ್ಲೇ ಹೇಳಿದೆ, ನಮ್ಮ ಪ್ರಕೃತಿ ಜೊತೆ ನಮ್ದೊಂದು ಕನೆಕ್ಟ್, ದೇವರು ಬಹಳ ದೊಡ್ಡ ಸಂಪತ್ತು ಕೊಟ್ಟಿದ್ದಾನೆ ನಮಗೆ, ನಾವು ಅದನ್ನ ಹಾಳು ಮಾಡಬಾರ್ದು. ದೊಡ್ಡ ತೋಟ ಇದೆ, 5,000 ಅಡಿಕೆ ಗಿಡ ಇದೆ. ದಿನಕ್ಕೆ ಬಹುಶಃ ನನಗೆ ಒಂದು 3 ಲಕ್ಷ 4 ಲಕ್ಷ ಲೀಟರ್ ನೀರು ಬೇಕು ನಮಗೆ ಅಡಿಕೆ ತೋಟಕ್ಕೆ. ನಾವು ಇಲ್ಲಿ ಬಳಸಿದಂತ ನೀರನ್ನು ಅಲ್ಲಿ ಅದನ್ನು ರೀಯೂಸ್ ಮಾಡ್ತೇವೆ. ಸೊ ಈ ರೀತಿ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ಕೊಟ್ಟಿದ್ದೇವೆ. ಇದರ ಕೆಳಗಡೆ ಹೋದ್ರೆ ಡೈನಿಂಗ್ ಹಾಲ್ ಇದೆ, ನಿಮಗೆ ಸಮಯಾವಕಾಶ ಇದ್ರೆ ಹೋಗಿ ನೋಡಬಹುದು. ಖಂಡಿತ ಬನ್ನಿ ಸರ್. ಇಲ್ಲಿ ಮಕ್ಕಳೇ ಬಡಿಸ್ತಾ ಇದಾರೆ, ಅದನ್ನ ನೋಡಕ್ ತುಂಬಾ ಖುಷಿ ಆಗುತ್ತೆ. ಎಷ್ಟೊಂದ್ ಕಡೆ ಮಕ್ಕಳಿಗೆ ಏನು ಗೊತ್ತೇ ಇರಲ್ಲ, ಬಡಿಸೋದು ಹೆಂಗೆ, ಪ್ಲೇಟ್ ತೊಳೆಯೋದು ಹೆಂಗೆ ಏನು ಗೊತ್ತಿರಲ್ಲ. ನೋಡಿ ಇಲ್ಲೇ ನಾವು ನೋಡ್ತಾ ಇದೀವಿ. ಇದನ್ನ ಯಾಕೆ ನೀವು ರೂಢಿಸಿದ್ದು ಅಂತ ನಾನು ಆಗ್ಲೇ ನಿಮ್ಮ ಹತ್ರ ಹೇಳಿದೆ, ಮಕ್ಕಳಿಗೆ ಒಂದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ನಾವು ಕಲಿಸ್ಕೊಡೋದು ನಮ್ಮ ಧರ್ಮ ಅಂತ ಹೇಳಿ. ಸೊ ಮಕ್ಕಳಿಗೆ ಸ್ಕಿಲ್ಸ್ ಕಲಿಸ್ಕೊಡ್ಬೇಕು. ನೋಡುವವರಿಗೆ ಒಂದು ಸಾಮಾನ್ಯ ಅನಿಸ್ಬೋದು, ಈ ಸಣ್ಣ ಕೆಲಸ ಮಾಡೋದ್ರಿಂದಲೇ ಒಂದು ದೊಡ್ಡ ಕೆಲಸ ಮಾಡೋದಕ್ಕೆ ಮಕ್ಕಳು ತಯಾರಾಗುವಂತ. ನೋಡಿ ಇವರೆಲ್ಲ ಹಾಸ್ಟೆಲ್ ಅಲ್ಲಿ ಇರುವಂತ ಮಕ್ಕಳು, ಬಹುಶಃ ಅವನು 6ನೇ ಕ್ಲಾಸ್ ಅಲ್ಲಿ ಓದ್ಬಹುದು, ಇವನು 5ನೇ ಕ್ಲಾಸ್ ಕಾಣ್ತದೆ. ಸೊ ಇವನು ಯಾವ ಕ್ಲಾಸ್ ನೀನು? ಇವನು 5th. ನಾವು ನೋಡಿ, ಯಾವ ಊರಿಂದ ಬಂದಿದ್ದೀರಿ ನೀವು? ಬಿಜಾಪುರ. ನೋಡಿ ಬಿಜಾಪುರದಿಂದ ಬಂದಿದ್ದಾರೆ. ಫುಡ್ ವಿಚಾರಕ್ಕೆ ಬಂದ್ರೆ ಈಗ ನಮ್ಮ ಊರಿನ ಕೊಚ್ಚಿಗೆ ರೈಸ್ ಕೂಡ ಇದೆ, ಕುಚ್ಚಲು ಇದೆ, ವೈಟ್ ರೈಸ್ ಕೂಡ ಇದೆ. ನೋಡಿ ಇದೊಂದು ಪುಲಾವ್ ಇದೆ ಇವತ್ತು ಸ್ಪೆಷಲ್. ನೋಡಿ ಪಲ್ಯ ಇದೆ, ಉಪ್ಪಿನಕಾಯಿ ಇದೆ. ಬೇರೆ ಬೇರೆ ದಿನ ಬೇರೆ ಬೇರೆ ತರ ಬೇರೆ ಸ್ಪೆಷಲ್ ಇರುತ್ತೆ. ವಾರದಲ್ಲಿ 1 ದಿವಸ ಅಥವಾ 2 ದಿವಸ ನಾವು ಸ್ಪೆಷಲ್ ಕೊಡ್ತೀವಿ. ವೈಟ್ ರೈಸ್ ಇದೆ, ಬಾಯ್ಲ್ಡ್ ರೈಸ್ ಇದೆ, ಸಾಂಬಾರ್ ಇದೆ, ಇಲ್ಲಿ ಹಪ್ಪಳ ಇದೆ. ಈಗ 2ನೇ ಸರ್ತಿ ಒಮ್ಮೆ ಹಾಕೊಂಡು ಸಾಕಾಗೋದಿಲ್ಲ, 2ನೇ ಸರ್ತಿ ಬೇಕು. ಇಲ್ಲಿ ಬಂದಾಗ ಅನ್ನ ಸಾಂಬಾರ್ ಮತ್ತೆ ತಗೋಬಹುದು. ಇಲ್ಲಿ ಮಜ್ಜಿಗೆ ಇದೆ, ಒಂದು ಹೊತ್ತು ಮಜ್ಜಿಗೆ, ಇನ್ನೊಂದು ಹೊತ್ತು ಕರ್ಡ್ಸ್. ಈ ಕಡೆ ಊಟ ಮಾಡೋದಕ್ಕೆ ಒಂದು ಸರ್ತಿ 250 ಮಕ್ಕಳು ಕೂತ್ಕೊಂಡು ಇಲ್ಲಿ ಊಟ ಮಾಡಬಹುದು ಸರ್. ಅಷ್ಟು ಜನರಿಗೆ ವ್ಯವಸ್ಥೆ ಇದೆ. ನೀಟ್ನೆಸ್ ಎಲ್ಲವೂ ಕೂಡ ತುಂಬಾ ಕ್ಲೀನ್ ಆಗಿ ಇಟ್ಟಿರ್ತೀವಿ ಸರ್, ಯಾವುದು ವೇಸ್ಟ್ ಆಗಬಾರ್ದು. ಇಲ್ಲಿ ಕೈ ತೊಳೆದಕ್ಕೆ ಅವಕಾಶ ಇದೆ. ಇಲ್ಲಿ ಮಕ್ಕಳ ಊಟದಲ್ಲಿ ಉಳಿದಂತ ಅಗುಳು ಏನಿದೆ ಅದನ್ನ ಇಲ್ಲಿ ಡಬ್ಬಕ್ಕೆ ಹಾಕ್ತಾರೆ ಸರ್. ಇಲ್ಲಿ ವಿಲೇಜ್ ಅಲ್ಲಿ ಹಂದಿ ಸಾಕೋರು ಇರ್ತಾರೆ, ಅವ್ರು ಬಂದು ಇದನ್ನ ತಗೊಂಡೋಗಿ ಇದನ್ನ ವೇಸ್ಟ್ ಮಾಡಬಾರ್ದು ಸರ್. ಯಾವ್ದಾದ್ರು ರೀತಿನಲ್ಲಿ ಸಮಾಜಕ್ಕೆ ಪ್ರಯೋಜನ ಆಗ್ಬೇಕು. ಮಕ್ಕಳಿಗೆ ಕಲಿಸ್ಕೊಡ್ತೀವಿ ನಾವು, ಯಾವ್ದು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ. ಇಲ್ಲಿ ಬಂದ್ರೆ ನೋಡಿ, ಇಲ್ಲಿ ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹ ಅಂತ ಇಲ್ಲಿ ಶ್ಲೋಕ ಇದೆ. ಮಕ್ಕಳು ಮನಸ್ಸಲ್ಲೇ ಆ ಶ್ಲೋಕವನ್ನು ಪಠಿಸ್ಕೊಂಡು ಊಟ ಮಾಡ್ಬೇಕು. ಒಂದು ಕಿಚನ್ ಸರ್, ಕಿಚನ್ ಅನ್ನುವಂಥದ್ದು ನಮ್ದು ಬಹಳ ಸ್ಪಷ್ಟ ಇನ್ಸ್ಟ್ರಕ್ಷನ್ ಇದೆ ಸರ್. ಯಾವ ಹೊತ್ತಲ್ಲೂ ತುಂಬಾ ಕ್ಲೀನ್ ಆಗಿರ್ಬೇಕು, ತುಂಬಾ ನೀಟ್ ಆಗಿರ್ಬೇಕು. ನೀವು ಯಾವ ಎನಿ ಟೈಮ್ ಬನ್ನಿ,
ಎಷ್ಟೇ ಕ್ಲೀನ್ ಆಗಿರುತ್ತೆ, ಒಂದು ಸಣ್ಣ ಕಸ ಕೂಡ ನಮ್ಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗೋದಿಲ್ಲ ಸರ್. ಅನ್ನಪೂರ್ಣೇಶ್ವರಿ ಮಂದಿರ ಇದೆ. ಒಂಥರ ಮಂದಿರ ಇದ್ದಾಗೆ ಕಿಚನ್ ಅನ್ನುವಂಥದ್ದು. ನಮ್ಮ ಅಡಿಗೆಯವರು ಇದ್ದಾರೆ, ಉತ್ಕೃಷ್ಟ ಅಡಿಗೆಯವರು, ಒಳ್ಳೆ ಡೆಡಿಕೇಟೆಡ್ ಆಗಿ ಅಡಿಗೆಯನ್ನು ಮಾಡಿ ಕೊಡ್ತಾರೆ ಸರ್. ಬೆಳಿಗ್ಗೆ 7:30 ಗಂಟೆಗೆ ತಿಂಡಿ ಕೊಡ್ತೀವಿ, ಮಧ್ಯಾಹ್ನ 12:30 ಗಂಟೆಗೆ ಊಟ ಕೊಡ್ತೀವಿ, ಸಂಜೆ 5 ಗಂಟೆಗೆ ಏನಾದ್ರೂ ಒಂದು ಸ್ನಾಕ್ಸ್, ಮಕ್ಕಳಿಗೆ ಹಸಿವಾಗುತ್ತಲ್ಲ ಸರ್, ಸ್ನಾಕ್ಸ್ ಜೊತೆ ಕಾಫಿ ಆರ್ ಟೀ ಅದು ಕೊಡ್ತೀವಿ. ರಾತ್ರಿ 7 ಗಂಟೆಗೆ ಊಟ ಕೊಡ್ತೀವಿ, 8 ಗಂಟೆಗೆ ಎಲ್ಲರದ್ದು ಊಟ ಮುಗ್ದು ಹೋಗುತ್ತೆ. ಈಗ ನಾವೇನೋ ನಿಮ್ಮ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಬಗ್ಗೆ ನಾವು ತೋರಿಸ್ತಾ ಇದ್ದೀವಿ, ಇಲ್ಲೇ ನಿಂತು ಈಗ ಮಾತಾಡ್ತಾ ಇದ್ದೀವಿ. ನಮ್ಮ ಮಗು ಇಲ್ಲಿಗೆ ಬಂದು ಓದಬೇಕು ಅಂತ ಹೇಳಿದ್ರೆ ಎಷ್ಟರಿಂದ ಎಷ್ಟರವರೆಗೆ ಅವನಿಗೆ ಇಲ್ಲಿ ಎಜುಕೇಶನ್ ಕೊಡಬಹುದು ಅನ್ನೋದಿರುತ್ತೆ. ಮತ್ತೆ ಅದ್ರ ಜೊತೆಗೆ ಈಗ ನನ್ನ ಮಗು ತುಂಬಾ ಚಿಕ್ಕದಿದೆ, ಆತನಿಗೆ ಕೂಡ ಹಾಸ್ಟೆಲ್ ಫೆಸಿಲಿಟೀಸ್ ಇದೆಯಾ ಅಂತ ಕೇಳೋರು ಸುಮಾರು ಜನ ಇದೆ. ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದು. ಈಗ ವಿಶೇಷವಾಗಿ ನಿಮ್ಮ ವಿಡಿಯೋವನ್ನು ರಾಜ್ಯ ಅಂತಾರಾಜ್ಯ ಮಟ್ಟದಲ್ಲಿ ಈ ವಿಡಿಯೋವನ್ನು ನೋಡ್ತಾರೆ. ಬಹುಶಃ ಗಲ್ಫ್ ಕಂಟ್ರೀಸ್ ಅಲ್ಲಿ ಕೂಡ ನಿಮ್ಮ ವಿಡಿಯೋವನ್ನು ನೋಡುವಂತವ್ರು ಬಹಳಷ್ಟು ಮಂದಿ ಇದ್ದಾರೆ. ಹಾಗಾಗಿ ನಮ್ದು ಈ ವ್ಯವಸ್ಥೆ ಒಂದು ರೀತಿ ಹಾಸ್ಟೆಲ್ ಫೋಕಸ್ಡ್ ವ್ಯವಸ್ಥೆ ಇದೆ ಸರ್. ನಾವು ಇಲ್ಲಿ 5th ಸ್ಟ್ಯಾಂಡರ್ಡ್ ಇಂದ 10th ವರೆಗೆ ಒಂದು ಭಾಗ, ಸೆಕೆಂಡ್ ಭಾಗ ಯಾವುದು ಅಂತ ಹೇಳಿದ್ರೆ PUC, ಈ 2 ಭಾಗದಲ್ಲಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಈ ವರ್ಷ 5th, 6th, 7th, 8th, 9th ಇಷ್ಟು ಕ್ಲಾಸ್ಗಳಿಗೆ ಅಡ್ಮಿಷನ್ ತಗೊಳ್ತೇವೆ ಸ್ಕೂಲ್ ವಿಭಾಗದಲ್ಲಿ. ಅದೇ PUC ನಲ್ಲಿ ಫಸ್ಟ್ ಇಯರ್ PUC ಮತ್ತು ಸೆಕೆಂಡ್ ಇಯರ್ PUC. ಅದರಲ್ಲಿ ಫಸ್ಟ್ PUC ಅಲ್ಲಿ ಸೈನ್ಸ್ ಅಲ್ಲಿ 2 ವಿಭಾಗ, PCMB ಮತ್ತು PCMC. ಕಾಮರ್ಸ್ ಅಲ್ಲಿ 1 ವಿಭಾಗ, ಎಕನಾಮಿಕ್ಸ್, ಬಿಸಿನೆಸ್ ಸ್ಟಡೀಸ್, ಅಕೌಂಟೆನ್ಸಿ ಮತ್ತು ಕಂಪ್ಯೂಟರ್ ಸೈನ್ಸ್. ಈ ರೀತಿ 3 ವಿಭಾಗದಲ್ಲಿ PUC ನಲ್ಲಿ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಇವತ್ತು ಪರಿಸ್ಥಿತಿ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ. ಇವತ್ತು PUC ಶಿಕ್ಷಣದ ಜೊತೆಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮಕ್ಕಳನ್ನು ಪ್ರಿಪೇರ್ ಮಾಡುವಂಥದ್ದು ಬಹಳಷ್ಟು ಮಹತ್ವವಂತ ಒಂದು ಭಾಗ ಆಗಿದೆ. ಸೊ ಇವತ್ತು ನೀಟ್ ಇರ್ಬೋದು, ಅಥವಾ CET ಇರ್ಬೋದು, ಅಥವಾ JEE ಇರ್ಬೋದು, ಅಥವಾ ನಾಟಾದಂತ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು, NDA. ಇವತ್ತು ಅನೇಕ ಮಕ್ಕಳು NDA ಎಕ್ಸಾಮ್ ಬರೆದು ಡಿಫೆನ್ಸ್ ಅಕಾಡೆಮಿಗೆ ಹೋಗ್ಬೇಕನ್ನುವಂತ ಕನಸಿರುವಂತಹ ಅನೇಕ ಮಕ್ಕಳು ಬಂದಿದ್ದಾರೆ. ಈ ವರ್ಷ ಕೂಡ ನಮ್ಮ ಹತ್ರ ಒಂದು 5-6 ಮಕ್ಕಳಿದ್ದಾರೆ. ಸೊ ಇವರಿಗೆ ಬೇಕಾದಂತಹ ಕೋಚಿಂಗ್ ವ್ಯವಸ್ಥೆ ಬಹಳ ಮುಖ್ಯವಾಗಿರುವಂತದ್ದು. ಅದಕ್ಕೆ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ನಮ್ದು ಟೀಚರ್ಸ್ ಜೊತೆಗೆ ಹೊರಗಡೆಯಿಂದ ಬಂದಂತ ಒಂದಷ್ಟು ಸೀನಿಯರ್ ಮೋಸ್ಟ್ ಟೀಚರ್ಸ್ಗಳು, ಒಳ್ಳೆ ಟೀಚರ್ಸ್, ಎಕ್ಸ್ಪರ್ಟ್ ಟೀಚರ್ಸ್, ಈ ರೀತಿ 2 ರೀತಿನಲ್ಲಿ ಕೋಚಿಂಗ್ ವ್ಯವಸ್ಥೆ ಕೂಡ ನಾವು ಆಯೋಜನೆ ಮಾಡಿದ್ದೇವೆ ಸರ್. PCMB ತಗೊಂಡವರಿಗೆ CET, ನೀಟ್ ಮತ್ತು JEE ಇದು 3 ಕೋಚಿಂಗ್ ಸಿಗುತ್ತೆ. ಅದೇ ರೀತಿ PCMC ತಗೊಂಡವರಿಗೆ JEE ಮತ್ತು CET ಇದು 2ರದ್ದು ಕೋಚಿಂಗ್ ಸಿಗುತ್ತೆ. ಅದೇ ರೀತಿ ಕಾಮರ್ಸ್ ತಗೊಂಡಂತ ಮಕ್ಕಳಿದ್ದಾರೆ, ಕಾಮರ್ಸ್ ಮಕ್ಕಳಿಗೆ CA ಚಾರ್ಟರ್ಡ್ ಅಕೌಂಟೆಂಟ್ ಅದು ಕೋಚಿಂಗ್ ಇದೆ. ಅದರ ಜೊತೆಗೆ ಕಂಪನಿ ಸೆಕ್ರೆಟರಿಯೇಟ್ CS ಕೋಚಿಂಗ್, ಇದು 2 ಕೋಚಿಂಗ್ ಕೂಡ ಲಭ್ಯ ಇದೆ. ಇಲ್ಲಿ ನಮ್ಮ ಹತ್ರ ಮಕ್ಕಳು ಕಡಿಮೆ ಇದ್ದಾರೆ ಅಂತ ಹೇಳಿ ನಾವು ಏನು ಕೋಚಿಂಗ್ ಅಲ್ಲಿ ಯಾವುದು ಕಾಂಪ್ರಮೈಸ್ ಮಾಡಲಿಲ್ಲ. ಉತ್ಕೃಷ್ಟ ದರ್ಜೆಯ ಒಂದು ಕೋಚಿಂಗ್ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಈಗ 1ನೇ ಕ್ಲಾಸಿಂದ ಅಪ್ ಟು PUC ತನಕ ಅವನು ಓದೋದಕ್ಕೆ ಇಲ್ಲಿ ಅವಕಾಶ ಇದೆ. 5ನೇ ತರಗತಿಯಿಂದ PUC ವರೆಗೆ ಇದ್ದು ಓದೋದಕ್ಕೆ ಹಾಸ್ಟೆಲ್ ಇದ್ಕೊಂಡು ಓದೋದಕ್ಕೆ ಅವಕಾಶ. ನಮಸ್ತೆ, ನಾನು ಶ್ರೀಲಕ್ಷ್ಮಿ, ರಾಜೇಶ್ವರಿ ಕಾಲೇಜ್ನಲ್ಲಿ ಫಸ್ಟ್ PU ಸೈನ್ಸ್ ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೇನೆ. ನಾನು ಕಾರ್ಕಳದವಳೆ ಆಗಿದ್ದು, ಇಡೀ ಕಾರ್ಕಳದಲ್ಲೇ ದಿ ಬೆಸ್ಟ್ ಕಾಲೇಜ್ ಆದಂತಹ ರಾಜೇಶ್ವರಿಯನ್ನು ನಾನು ಆಯ್ಕೆ ಮಾಡೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಇಲ್ಲಿ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಸಹಕಾರ ಹಾಗೂ ತರಬೇತಿ ಎರಡನ್ನೂ ನೀಡಲಾಗುತ್ತೆ. ನಾನು ಒಬ್ಬ ಸಂಗೀತಗಾರ್ತಿಯಾಗಿದ್ದು ಲಲಿತ ಕಲೆಗಳಲ್ಲಿ ಆಸಕ್ತಿಯುಳ್ಳವಳು. ಇಲ್ಲಿ ವಿಶೇಷ ಸಹಕಾರವನ್ನು ನೀಡಲಾಗುತ್ತೆ. ಹಾಗೆ ಸ್ಟಡೀಸ್ ಆ್ಯಂಡ್ ಕಲ್ಚರಲ್ ಆಕ್ಟಿವಿಟೀಸ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತೇಳಿ ಇಲ್ಲಿ ಹೇಳ್ಕೊಡ್ತಾರೆ. ಹಾಗೆ ಇಲ್ಲಿನ ಪ್ರಶಾಂತವಾದಂತಹ ವಾತಾವರಣ ಓದೋದಕ್ಕೆ ಬಹಳ ಸಹಕಾರಿಯಾಗಿದೆ. ನಾನು ಒಬ್ಬ ರಾಜೇಶ್ವರಿಯ ವಿದ್ಯಾರ್ಥಿನಿ ಅಂತ ಹೇಳಿಕೊಳ್ಳಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ಥ್ಯಾಂಕ್ ಯು. Namaste, myself Joshika Pujari. I'm studying in Rajeshwari PU College, first PU Science. I've come all the way from Mumbai. It's been 3 months since I've joined this college, and it's been a very wonderful experience, I'd say. Starting from our daily routine, we wake up and we do yoga and meditation, which helps us in concentrating better in studies. In college, we have excellent lecturers who help us understand the concepts better. We have CET classes which will help us in the future for our entrance exam. Coming down to the evening part, we've got bhajanas which enhance our spirituality. Our school not only gives us proper education, it also teaches us about our own culture, concepts like dancing, singing, yakshagana and all. Overall, it's a wonderful experience, I'd say. Thank you. ನಿಮ್ಮ ಹಿಂದೆ ಒಂದು ದೊಡ್ಡ ಬೋರ್ಡ್ ಇದೆ, ಅದರಲ್ಲಿ ಒಂದಿಷ್ಟು ಸ್ಟಾಫ್ಗಳ ಫೋಟೋಸ್ಗಳನ್ನ ಕೂಡ ಹಾಕಿದ್ರೆ, ಇಲ್ಲಿಯ ಸ್ಟಾಫ್ಗಳ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ? ಇಲ್ಲಿ ನೋಡಿ, ನಾವು ಸ್ಟಾಫ್ ಇದ್ದು ಎಲ್ಲ ಪಟ್ಟಿ ನಾವು ಇಲ್ಲಿ ತೋರಿಸಿದ್ದೇವೆ. ಇದು ಅಲ್ಲದೆ ಇನ್ನೊಂದು 6 ಜನ ಸ್ಟಾಫ್ ಇದ್ದಾರೆ, ಪ್ಲಸ್
6 ಜನ ಕೋಚಿಂಗ್ ಬರುವಂತ ಸ್ಟಾಫ್ ಆಗಿದ್ದಾರೆ. ಅವರದ್ದು ನಾವು ಇಲ್ಲಿ ಫೋಟೋಸ್ ಹಾಕ್ಲಿಲ್ಲ ನೋಡಿ. ಅಲ್ಲಿ ಸಚಿನ್ ಅಂತ ಫಸ್ಟ್ ಇದ್ದಾರೆ ನಮ್ಮ ಪ್ರಿನ್ಸಿಪಾಲ್. ಅವರು ನಮ್ಮ ಶೃಂಗೇರಿಯ ಮಣಿಪಾಲ್ ಕಾಲೇಜಲ್ಲಿ ಸುದೀರ್ಘಕಾಲ ಟೀಚರ್ ಆಗಿದ್ಕೊಂಡು ಕೆಲಸ ಮಾಡಿದ್ದಂಥವ್ರು. ಅವ್ರು ಇವತ್ತು ನಮ್ಮ ಜೊತೆ ಪ್ರಿನ್ಸಿಪಾಲರಾಗಿದ್ದಾರೆ. ಪಕ್ಕದಲ್ಲಿರುವಂತವರು ಡಾಕ್ಟರ್ ರಶ್ಮಿ ಅಂತ ಹೇಳಿ, ಅವರು MSc ಮಾಡಿ MSc ನಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಂತವ್ರು. ಬಹಳ ಸಣ್ಣ ವಯಸ್ಸಲ್ಲಿ ಡಾಕ್ಟರೇಟ್ ಫಿನಿಶ್ ಮಾಡಿ ಒಂದು ಉತ್ಕೃಷ್ಟ ದರ್ಜೆಯ ಟೀಚರ್ ಅಂತ ಹೆಸರನ್ನು ಗಳಿಸಿಕೊಂಡಿರುವಂತವ್ರು. ಅವರು ನಮ್ಮ ವೈಸ್ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಒಳ್ಳೊಳ್ಳೆ ಟೀಚರ್ಸ್ 10 ವರ್ಷ 15 ವರ್ಷ 8 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತ ಒಳ್ಳೆ ಟೀಚರ್ಸ್ ಅನ್ನೇ ಆಯ್ಕೆ ಮಾಡಿದ್ದಾರೆ. ಬಹುಶಃ ನಾನು ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ಇಡೀ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯನ್ನು ತಗೊಂಡ್ರೆ ನಾವು ಒಂದು ಒಳ್ಳೆಯ ಸ್ಯಾಲರಿಯನ್ನು ನಮ್ಮ ಟೀಚರ್ಸ್ ಕೊಡ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ತಮ್ಮ ಹತ್ರ ನಾವು ಚರ್ಚೆ ಮಾಡಿದ್ವಿ. ಇವತ್ತು ಟೀಚರ್ ಅನ್ನು ಒಬ್ಬ ಒಳ್ಳೆ ಪೇಯ್ಡ್ ಇರಬೇಕು. ಟೀಚರ್ ಅನ್ನು ಅರೆ ಹೊಟ್ಟೆಯಲ್ಲಿ ಇಟ್ಕೊಂಡು ಶಿಕ್ಷಣ ಕೊಡ್ಬೇಕನ್ನುವಂತ ಭ್ರಮೆ ನನಗಂತೂ ಖಂಡಿತ ಇಲ್ಲ ಸರ್. ಸೊ ನಮ್ಮಲ್ಲಿ ಕೆಲಸ ಮಾಡುವಂತ ಟೀಚರ್ಸ್ ಒಳ್ಳೆ ಸ್ಯಾಲರಿ ತಗೊಳ್ಬೇಕು. ಅದು ಟೀಚರ್ ಇರಬಹುದು ಅಥವಾ ಯಾವುದೋ ನಾನ್ ಟೀಚಿಂಗ್ ಸ್ಟಾಫ್ ಇರಬಹುದು ಅಥವಾ ವಾರ್ಡನ್ ಇರಬಹುದು, ಯಾರೇ ಒಂದು ಸ್ಟಾಫ್ ಇರಬಹುದು ಸರ್. ಅವರು ಒಂದು ರೀತಿಯ ಒಳ್ಳೆಯ ಒಂದು ಸ್ಯಾಲರಿ ಸಿಕ್ಕಿದಾಗ ಮಾತ್ರ ಅವರು ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಲ್ಪನೆಯೊಂದಿಗೆ ಇವತ್ತು ನಾವೊಂದು ಒಳ್ಳೆಯ ದರ್ಜೆಯ ಟೀಚರ್ಸ್ ಅನ್ನು ಆಯ್ಕೆ ಮಾಡಿದ್ದೇವೆ. ರಾಜೇಶ್ವರಿ ಶಿಕ್ಷಣ ಸಂಸ್ಥೆ ಸುಮಾರು ಈ ವರ್ಷ 400 ವಿದ್ಯಾರ್ಥಿಗಳಿಂದ ಶುರುವಾಗಿದ್ದು, ನಮ್ಮ ಕಾಲೇಜಿನಲ್ಲಿ 1ನೇಯಿಂದ 10ನೇ ತರಗತಿಯವರೆಗೆ ಹಾಗೂ PUCಯಲ್ಲಿ PCMB ಮತ್ತು PCMC ಹಾಗೂ ಕಾಮರ್ಸ್ ವಿಭಾಗದಲ್ಲಿ EBSc ಕಾಂಬಿನೇಷನ್ ಇರುತ್ತೆ. ಅನೇಕ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ನಮ್ಮ ಶಾಲೆಯನ್ನು ಅರಸಿ ಬಂದಿದ್ದಾರೆ. ಸರಿಸುಮಾರು 8-10 ಜಿಲ್ಲೆಗಳನ್ನು ಹೆಸರು ಮಾಡ್ಬೋದು. ಧಾರವಾಡದಿಂದ ಬಂದಿದ್ದಾರೆ, ಬಾಗಲಕೋಟೆ, ಚಿತ್ರದುರ್ಗ, ಬೆಂಗಳೂರಿನ ಅನೇಕ ವಿಭಾಗಗಳಿಂದ ವಿದ್ಯಾರ್ಥಿಗಳು ಈಗಾಗಲೇ ಇಲ್ಲಿ ಅಡ್ಮಿಷನ್ ಪಡೆದುಕೊಂಡಿದ್ದಾರೆ. ಸೊ ಬೆಳಗ್ಗೆ ಒಂದು 5:15ರಿಂದ ನಮ್ಮ ದಿನನಿತ್ಯದ ಚಟುವಟಿಕೆ ಆರಂಭ ಆದರೆ ಸಂಜೆ ರಾತ್ರಿ 10:30 ತನಕ ವಿದ್ಯಾರ್ಥಿಗಳು ಅನೇಕ ಚಟುವಟಿಕೆಗಳಲ್ಲಿ ತಲ್ಲೀನರಾಗಿರ್ತಾರೆ. ಜೊತೆಯಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲೂ ಅವ್ರು ತಲ್ಲೀನರಾಗೋ ಜೊತೆಯಲ್ಲಿ ಅವರ ಸರ್ವತೋಮುಖ ಬೆಳವಣಿಗೆಯನ್ನು ನಾವಿಲ್ಲಿ ಫೋಕಸ್ ಮಾಡ್ತಾ ಇದ್ದೇವೆ. ಅವರಿಗೋಸ್ಕರ ಎಲ್ಲ ರೀತಿಯ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳನ್ನು ಅಳವಡಿಸ್ಕೊಂಡಿದ್ದೇವೆ. ಪ್ರತಿಯೊಂದು ಆ್ಯಕ್ಟಿವಿಟೀಸಿಗೂ ವಿಶೇಷವಾಗಿ ನುರಿತ ಉಪನ್ಯಾಸಕರನ್ನೇ ನಾವು ಅಪಾಯಿಂಟನ್ನು ಮಾಡ್ಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ. Pre-university college education plays a very important role in any student's life. So it plays a very crucial role where the student will be deciding what they are going to become in future. So in our college, we are striving to have all the qualities for a student so that he or she can excel in their higher education. In this present competitive world, we have got lot of options for the higher education through various competitive exams like NEET, JEE, NTA, NDA, etc. And for which our college has decided a stringent curriculum because of which our students can excel in all these competitive exams. So right from the beginning, in the first year itself, all of our students are undergoing various training programs as well as the coaching schedule, which is meticulously designed so that they can have all the problem solving skills as well as the methods to prepare themselves for all these competitive exams. Along with this, we also see to it that our students are academically disciplined, so which will shape their career so that they can have their higher education in various streams such as medicine, engineering as well as other higher educational streams. ಎಲ್ಲರಿಗೂ ನಮಸ್ಕಾರ. ನಾನು ಯಶವಂತ್ ಜೆ ವೈ. ನಾನು ಮಂಡ್ಯದಿಂದ ಬಂದಿದ್ದೀನಿ. ರಾಜೇಶ್ವರಿ ನ್ಯಾಷನಲ್ ಸಂಸ್ಥೆ ಇಂದ ಕಾಮರ್ಸ್ ಸ್ಟೂಡೆಂಟ್. ನಾನು ಇನ್ ಕಾಮರ್ಸಲ್ಲಿ EBSc, EBAS ಅಂತ 2 ಇರುತ್ತೆ. ಆ್ಯಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಸಂಬಂಧಪಟ್ಟಂಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಲೈಕ್ ಪಿಯಾನೋ ಇರ್ಬೋದು, ಗಿಟಾರ್ ಆ್ಯಂಡ್ ಫ್ಲ್ಯೂಟ್, ಭರತನಾಟ್ಯಂ, ಯಕ್ಷಗಾನ ಆ್ಯಂಡ್ ಎಲ್ಲ ಥರ ಸಪೋರ್ಟಿವ್ ಆಗಿರ್ತಾರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಗೆ ಎಲ್ಲರೂ ಕಂಪಲ್ಸರಿ ಸ್ಪೋರ್ಟ್ಸ್ ಅಟೆಂಡ್ ಮಾಡಬೇಕು. ಸ್ಪೋರ್ಟ್ಸ್ ಅಂತ ಬಂದರೆ ವಾಲಿಬಾಲ್, ಫುಟ್ಬಾಲ್, ಹಾಕಿ, ಕಬಡ್ಡಿ, ಖೋಖೋ ಎಲ್ಲದಕ್ಕೂ ಮತ್ತು ಸ್ವಿಮ್ಮಿಂಗ್ ಎಲ್ಲದಕ್ಕೂ ಪ್ರಿಫರೆನ್ಸ್ ಕೊಡ್ತಾರೆ. ಆ್ಯಂಡ್ ವೀಕ್ಲಿ ಒನ್ಸ್ ನ್ಯಾಷನಲ್ ಸರ್ಟಿಫೈಡ್ ಕೋಚಸ್ ಬರ್ತಾರೆ. ಆ್ಯಂಡ್ ಹಾಸ್ಟೆಲ್ಗೆ ಸಂಬಂಧಪಟ್ಟಂಗೆ ಆ್ಯಂಡ್ ವಿ ಆರ್ ಗೆಟಿಂಗ್ ಗುಡ್ ಕ್ವಾಲಿಟಿ ಫುಡ್ ಆ್ಯಂಡ್ ಹೈಜಿನಿಕ್ ಫುಡ್. ವಿ ಹ್ಯಾವ್ ವೆಜ್ ಆ್ಯಂಡ್ ನಾನ್ ವೆಜ್ ಬೋತ್ ಆ್ಯಂಡ್ ಹೈಜಿನಿಕ್ ಕಿಚನ್ಸ್ ಆ್ಯಂಡ್ ರೂಮ್ ಎಲ್ಲ ಹೈಜಿನಿಕ್ ಆಗಿರುತ್ತೆ. ವಾರ್ಡನ್ಸ್, ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್, ಪ್ರಿನ್ಸಿಪಲ್, CEO ಎಲ್ಲ ಸಪೋರ್ಟಿವ್ ಆಗಿದ್ದಾರೆ. Namaste, my name is DM Kanush from 7th A class.
I'm from Chitradurga. From all that way to here, about my experience in this school is I'm a hostelite. The school environment is very nice and the teaching and non-teaching staffs are nice. Everyone are nice. Namaste. I am Sadhvi. I am studying in 7th grade 7th B. I am from Karkala. I am proud to be a part of this Rajeshwari National School. Here the teachers does not pay attention on only studies. They even look of students' overall development. Here teachers are ready to clear all of your doubts. As I'm interested in singing, I got to participate in recently held singing competitions and I bagged prizes. At last, I am happy to be in this institution. ಈಗ ನಾವು ಅಂಗಳಕ್ಕೆ ಬಂದಿದ್ದೀವಿ. ಸೊ ಒಳಗಡೆ ಒಂದು ಇಂಡೋರ್ ಆಗಿ ಒಂದು ಚಿಕ್ಕ ಒಂದು ಇದ್ರ ಕೂಡ ಇದೆ. ಹೌದು, ಶಟ್ಲದ ಒಂದು ಅಂಗಳ ಕೂಡ ಇದೆ. ಸೊ ಇದನ್ನ ನಾನು ಮೇಲ್ಗಡೆಯಿಂದ ನೋಡಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿದ್ರೆ ಬಹುಶಃ ಮಕ್ಕಳಿಗೆ ಈ ಥರದ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಿದ್ರಲ್ಲ, ಅವರ ಓದು ಕೂಡ ಇದೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ. ಈಗ ಪೇರೆಂಟ್ಸ್ ಆದವರು ಡೈರೆಕ್ಟಾಗಿ ಇಲ್ಲಿಗೆ ಬರ್ಬೋದಲ್ವಾ? ಈಗ ಬಂದು ನೋಡಿಕೊಂಡು ಕ್ಯಾಂಪಸ್ಸನ್ನು ನೋಡಿಕೊಂಡು ಇದ್ದು ಹೋಗೋದಕ್ಕೆ ಕೂಡ ಅವಕಾಶ ಇದೆಯಲ್ವಾ ಇಲ್ಲಿ? ಖಂಡಿತ ಖಂಡಿತ. ಈಗಾಗಲೇ ಈ ವರ್ಷ ಅಡ್ಮಿಷನ್ ಬೇಕು ಅಂತ ಹೇಳಿ ಅನೇಕ ಜನ ಫೋನ್ ಮಾಡಿದ್ರು. ನಾನು ಎಲ್ರಿಗೂ ಹೇಳಿರುವಂತ ಮಾತೇನು ಅಂತ ಹೇಳಿದ್ರೆ, ಒಮ್ಮೆ ನೀವು ಇಲ್ಲಿ ಬರ್ಬೇಕು, ಇಲ್ಲಿ ಏನು ವಾಸ್ತವಿಕತೆ ಏನಿದೆ ಅದನ್ನ ನೋಡ್ಕೊಂಡು ನೀವು ಅಡ್ಮಿಷನ್ ಆಗಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಅವರೊಮ್ಮೆ ಬಂದು ನೋಡ್ಬೇಕು, ನಮ್ಮ ಫೆಸಿಲಿಟೀಸ್ ನೋಡ್ಬೇಕು, ಅದರ ಜೊತೆಗೆ ನಮ್ಮ ಟೀಚರ್ಸ್ ಜೊತೆ ಡಿಸ್ಕಸ್ ಮಾಡಬೇಕು, ಎಲ್ಲವನ್ನ ನೋಡಿ ಅವ್ರು ಆಗ್ಬಹುದು ಅಂತಂದ್ರೆ ಮಾತ್ರ ಅಡ್ಮಿಷನ್ ಮಾಡಬಹುದು. ಕೆಲವೊಮ್ಮೆ ಏನಾಗ್ತದೆ, ಯಾವ್ದೊಂದು ವಿಡಿಯೋ ನೋಡ್ತಾರೆ, ಅಡ್ಮಿಷನ್ ಮಾಡ್ತಾರೆ, ಇಲ್ಲಿ ಬಂದಾಗ ಏನು ಇರೋದಿಲ್ಲ. ಅದಕ್ಕೋಸ್ಕರ ನಾನು ಎಲ್ಲ ಪೇರೆಂಟ್ಸ್ ಹತ್ರ, ಎಲ್ಲ ಜನರ ಹತ್ರ ರಿಕ್ವೆಸ್ಟ್ ಮಾಡೋದು ಅಂತ ಹೇಳಿದ್ರೆ, ಒಮ್ಮೆ ಸಮಯಾವಕಾಶ ಮಾಡ್ಕೊಂಡು ಬರ್ಬೇಕು ಸರ್. ಯಾಕಂತ ಹೇಳಿದ್ರೆ ಶಿಕ್ಷಣ ಅನ್ನುವಂಥದ್ದು ಬಹಳ ಮಹತ್ವದ ವಿಚಾರ ಸರ್. ಮಕ್ಕಳ ಇಡೀ ಭವಿಷ್ಯ ನಿರ್ಮಾಣ ಮಾಡೋದೇ ಶಿಕ್ಷಣ. ಹಾಗಾಗಿ ನಾವು ಯಾವ ಸ್ಕೂಲಿಗೆ ಸೇರಿಸ್ತೇವೆ ಅನ್ನುವಂತಹ ಒಂದು ವಿಚಾರ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ತೇನೆ, ದಯವಿಟ್ಟು ಒಮ್ಮೆ ಪೇರೆಂಟ್ಸ್ ಇಲ್ಲಿ ವಿಸಿಟ್ ಮಾಡ್ಬೇಕು. ವಿಸಿಟ್ ಮಾಡಿ ನಮ್ಮ ಜೊತೆ, ನಮ್ಮ ಟೀಚರ್ಸ್ ಜೊತೆಗೆ ನಮ್ಮ ವ್ಯವಸ್ಥೆಯನ್ನು ನೋಡಿ ಡಿಸ್ಕಷನ್ ಮಾಡಿ ನಿರ್ಧಾರ ತಗೊಳ್ಬೇಕು. ನೋಡಿ ವೀಕ್ಷಕರೇ, ಇಲ್ಲಿ ಸುಸಜ್ಜಿತವಾದ ಕಟ್ಟಡ ಇದೆ, ತರಗತಿಗಳು ತುಂಬ ವಿಶಿಷ್ಟವಾಗಿದೆ. ನಿಮಗೆ ಲ್ಯಾಬ್ ವಿಚಾರಕ್ಕೆ ಬಂದರೆ ಲ್ಯಾಬ್ ಕೂಡ ಉತ್ಕೃಷ್ಟವಾಗಿದೆ. ಜೊತೆಗೆ ಮಕ್ಕಳ ಆಟೋಟಕ್ಕೆ ಬೇಕಾಗಿರುವಂತಹ ಎಲ್ಲ ಪರಿಕರಗಳು ಕೂಡ ಇಲ್ಲಿದೆ. ಇನ್ನು ನೀವು ಮೇಲ್ ಫ್ಲೋರಿಗೆ ಹೋದರೆ ಅಲ್ಲಿ ಒಂದು ಸಭಾಂಗಣ ಕೂಡ ಇದೆ. ತುಂಬ ಚೆನ್ನಾಗಿರುವಂಥ ಒಂದು ಸಭಾಂಗಣವನ್ನು ಕೂಡ ಇವರು ರೆಡಿ ಮಾಡಿದ್ದಾರೆ. ಸೊ ಬಹುಶಃ ಮುಂದಿನ ದಿನದಲ್ಲಿ ಇದು 1,000-2,000 ಮಕ್ಕಳು ತುಂಬುವಷ್ಟು ಕೆಪಾಸಿಟಿಯನ್ನು ಹೊಂದುವಂಥ ದೊಡ್ಡ ಮಟ್ಟಿನ ಒಂದು ಸ್ಕೂಲು ಕಾಲೇಜು ಆಗುತ್ತೆ ಅನ್ನುವಂಥ ಮನೋಭಿಲಾಷೆ ನನಗೂ ಕೂಡ ಇದೆ ಸರ್. ಅಂದರೆ ಈಗ ಕೆಲವೊಂದು ಕೆಲಸಗಳು ಈಗಷ್ಟೇ ನಡೀತಾ ಇರೋದ್ರಿಂದ ಬಹುಶಃ ಈ ವರ್ಷಕ್ಕೆ ಮಕ್ಕಳು 400 ಮಕ್ಕಳು ಇಲ್ಲಿ ಓದ್ತಿದ್ದಾರೆ ಅಂದರೆ ಅದು ಈ ಭಾಗದಲ್ಲಿ ಒಂದು ದೊಡ್ಡ ಇದು ಕೂಡ ಹೌದು. ಅದ್ರ ಜೊತೆಗೆ ನಾವು ಹೊರಗಡೆಯಿಂದ ಬರ್ತಾನೂ ಒಂದಿಷ್ಟು ಶೂಟ್ಸ್ಗಳನ್ನೆಲ್ಲ ಮಾಡ್ಕೊಂಡು ಬಂದ್ವಿ. ಒಂದು ಪ್ರಕೃತಿ ಮಡಿಲಲ್ಲಿದೆ ಇದು. ಅಂದರೆ ಒಳ್ಳೆಯ ಆರೋಗ್ಯ ಕೂಡ ಇಲ್ಲಿ ಮಕ್ಕಳಿಗೆ ಸಿಗುತ್ತೆ ಸಿಟಿಯಿಂದ ಬಂದರೆ ಅನ್ನೋದು ನನಗನ್ಸಿದ್ದು ಸರ್. ನಿಮ್ಗೆ ಏನು ಅನ್ಸುತ್ತೆ ಅಂತ? ಖಂಡಿತ ಸಂದೀಪ್ ಅಣ್ಣ, ಈಗ ನೀವು ಇರ್ಬೋದು ಅಥವಾ ನಾನು ಇರ್ಬೋದು, ನಮ್ಮ ಜೀವನವನ್ನು ತಗೊಂಡ್ರೆ ನಾವು ಬಹಳಷ್ಟು ವರ್ಷ ಬಹಳಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಇವತ್ತು ಈ ಹಂತಕ್ಕೆ ಬಂದಿದ್ದೀವಿ. ಇವತ್ತೀಗ ನೀವೊಂದು 12 ಲಕ್ಷ ನಿಮ್ಮ ಸಬ್ಸ್ಕ್ರೈಬರ್ಸ್ ಅನ್ನು ಪಡಿಬೇಕು ಅಂತ ಹೇಳಿದ್ರೆ ಅದರ ಹಿಂದೆ 20 ವರ್ಷದ ನಿಮ್ಮ ಬೆವರು ಇರುತ್ತೆ. ಅದೇ ರೀತಿ ಇವತ್ತು ಈ ರೀತಿಯ ಒಂದು ಸುಂದರವಾದಂತ ಒಂದು ಕ್ಯಾಂಪಸ್ ಮೂಡಿ ಬರಬೇಕು ಅಂತ ಹೇಳಿದ್ರೆ ಇದ್ರ ಹಿಂದೆ ನಮ್ದು ಒಂದು 20-25 ವರ್ಷದ ಒಂದು ಸಣ್ಣ ಶ್ರಮ ಇದೆ. ಅದರ ಜೊತೆಗೆ ದೈವಾನುಗ್ರಹ ಇಲ್ಲ ಅಂತ ಹೇಳಿದ್ರೆ ಯಾವ ಕೆಲಸ ಕೂಡ ಆಗ್ಲಿಕ್ಕೆ ಸಾಧ್ಯ. ದೈವಾನುಗ್ರಹ ಅಂದಾಗ ನೆನಪಾಯ್ತು. ಅಂದ್ರೆ ಈ ಭಾಗದಲ್ಲಿ ದೇವರುಗಳಿಗೆ ವಿಶಿಷ್ಟವಾದ ಸ್ಥಾನಮಾನ ಇದೆ. ಇಲ್ಲಿ ಓದುತ್ತಿರುವಂತಹ ಮಕ್ಕಳಿಗೆ ಇತ್ತೀಚೆಗೆ ನೇಮವನ್ನು ತೋರಿಸುವಂತ ಕೆಲಸವನ್ನು ನೀವು ಮಾಡಿದ್ರಿ. ಜೊತೆಗೆ ಇಲ್ಲಿ ಸುತ್ತಮುತ್ತ ಏನೇನು ವಿಶೇಷವಾದ ಕೆಲವೊಂದು ನೋಡುವಂತ ಸ್ಥಳಗಳಿದೆ, ಅಲ್ಲಿಗೂ ಕೂಡ ನೀವು ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಿ ಅನ್ನೋದು ಕೇಳ್ಪಟ್ಟೆ. ಅದ್ರ ಬಗ್ಗೆ ಒಂದು ಮಾಹಿತಿ ಹೇಳ್ಬೋದಾ? ಹೌದು, ನನ್ನ ಮೂಲಭೂತ ಕಲ್ಪನೆ ಇರುವಂತದ್ದೇ ಅದು ಸರ್. ನಾನು ವಿಶೇಷವಾಗಿ ಅದನ್ನು ಉಲ್ಲೇಖ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೆ. ನಾವು ಮಕ್ಕಳನ್ನು ಇಲ್ಲಿ ತಗೊಂಡಾಗ ಕೇವಲ ಅವರನ್ನು ರ್ಯಾಂಕ್ ಕೊಡಿಸೋದು ಮಾತ್ರ ನಮ್ ಕೆಲಸ ಆಗೋದಿಲ್ಲ. ಅವರನ್ನು ಒಂದು ಸಾಂಸ್ಕೃತಿಕವಾಗಿ ಅವರನ್ನು ಕಟ್ಟುವಂಥದ್ದು, ಧಾರ್ಮಿಕವಾಗಿ ಅವರ ಮನಸ್ಸನ್ನು ಕಟ್ಟುವಂಥದ್ದು, ಜೊತೆಗೆ ಒಂದು ಈ ಮಣ್ಣನ್ನು ಪ್ರೀತಿ ಮಾಡ್ಲಿಕ್ಕೆ ಕಲಿಸ್ಕೊಡುವಂಥದ್ದು ಕೂಡ ಒಂದು ಬಹಳ ಮುಖ್ಯ ಭಾಗ. ಅದಕ್ಕೋಸ್ಕರ ಎಜುಕೇಶನ್ ಜೊತೆಗೆ ಕ್ಲಾಸ್ ರೂಮ್ ಇದೇನು ಆಕ್ಟಿವಿಟಿ ಏನಿದೆ ಅದ್ರ ಜೊತೆಗೆ ಬೇರೆ ಬೇರೆ ಆಕ್ಟಿವಿಟೀಸ್
ತಿಂಗಳಲ್ಲಿ ಕನಿಷ್ಠ 2 ಬಾರಿ ಅವರು ಬೇರೆ ಬೇರೆ ಕಡೆಗೆ ವಿಸಿಟ್ಸ್ ಹೋಗ್ತಾರೆ. ಅಕ್ಕಪಕ್ಕ ತುಂಬಾ ಪ್ರೇಕ್ಷಣೀಯ ಸ್ಥಳ ಇದೆ, ನಿಮ್ಗೆ ಗೊತ್ತಿದೆ. ದಕ್ಷಿಣ ಕನ್ನಡ ಉಡುಪಿ ಅಂದ ತಕ್ಷಣ ಇದೊಂದು ಸ್ವರ್ಗ ಅಂತ ಕರೀಬಹುದು. ಎಲ್ಲವೂ ಇದೆ ಇಲ್ಲಿ. ಇಲ್ಲಿ ಒಳ್ಳೆಯ ಸಂಸ್ಕೃತಿ ಇದೆ, ಒಳ್ಳೆಯ ದೇವಸ್ಥಾನ ಇದೆ, ಅದ್ಭುತವಾದಂತ ಪ್ರಕೃತಿಯನ್ನು ದೇವರು ಇಲ್ಲಿ ಕೊಟ್ಟಿದ್ದಾರೆ. ಮಕ್ಕಳಿಗೆ ಈ ಪ್ರಕೃತಿ ಜೊತೆ ಕನೆಕ್ಟ್ ಮಾಡುವಂತದ್ದು, ಇಲ್ಲಿನ ಕಲ್ಚರ್ ಜೊತೆ ಕನೆಕ್ಟ್ ಮಾಡುವಂತದ್ದು, ಇಲ್ಲಿನ ಧಾರ್ಮಿಕ ಏನೊಂದು ಪರಿಸರ ಏನಿದೆ ಅದರ ಜೊತೆ ಮಕ್ಕಳನ್ನು ಕನೆಕ್ಟ್ ಮಾಡುವಂಥದ್ದು, ಇದು ಕೂಡ ನಮ್ ಜವಾಬ್ದಾರಿ ಅಂತ ಅನ್ಕೊಂಡವ ನಾನು. ಹಾಗಾಗಿ ಈಗ ಕ್ಲಾಸಸ್ ಜೂನ್ ಅಲ್ಲಿ ಪ್ರಾರಂಭ ಆಗಿದೆ. ಇವಾಗ ನಾವು ಫಸ್ಟ್ ಸೆಮಿಸ್ಟರ್ ಇದು ಎಂಡ್ ಅಲ್ಲಿ ಇದ್ದೇವೆ. ಬಹುಶಃ ಇಷ್ಟರಲ್ಲಿ ನಮ್ಮ ಮಕ್ಕಳು 5-6 ಕಡೆ ವಿಸಿಟ್ ಮಾಡಿ ಬಂದ್ರು. ಇಲ್ಲೇ ಪಕ್ಕದಲ್ಲಿ ಒಂದು ಗೋದಾಮ ಅಂತ ಇದೆ, ಅದ್ಭುತವಾದಂತ ಪ್ರದೇಶ. ಬಹುಶಃ ನಿಮ್ಮಲ್ಲಿ ಕಳೆದ ಬಾರಿ ನೀವು ವಿಡಿಯೋ ಮಾಡಿದ್ರಿ, ತೋರಿಸಿದ್ರಿ. ಅದ್ಭುತವಾದಂತ ಒಂದು ಜಾಗ, ಎಲ್ಲರೂ ನೋಡ್ಲೇಬೇಕಂತ ಜಾಗ. ಅಲ್ಲಿಗೆ ಹೋದ್ರು ಮಕ್ಕಳು, ಬೆಳಗಿಂದ ಸಂಜೆವರೆಗೆ ಅಲ್ಲಿ ಇದ್ಕೊಂಡು ಗೋವಿನ ಜೊತೆ ಕೃಷಿ ಜೊತೆ ಎಂಜಾಯ್ ಮಾಡಿದ್ರು. ಇಲ್ಲಿ ಪಕ್ಕದಲ್ಲಿ ಮೂಡುಬಿದಿರೆ ಹೋದ್ರೆ ಅಲ್ಲಿ ಒಂದು 1000 ಕಂಬದ ಬಸದಿ ಅಂತ ಇದೆ, ಅದ್ಭುತವಾಗಿರುವಂತ ಒಂದು ಕಲ್ಪನೆ, ಅದನ್ನು ನೋಡಿದ್ರು. ಇನ್ನು ಇಲ್ಲಿ 10 ಚಟುವಟಿಕೆಗಳು, ಧಾರ್ಮಿಕವಾಗಿರುವಂತಹ ಚಟುವಟಿಕೆಗಳು ನಡೀತಾ ಇರ್ತದೆ. ಉದಾಹರಣೆ ಮೊನ್ನೆ ಗಣೇಶೋತ್ಸವ ಆಯ್ತು. ಅದೇ ರೀತಿ ಇಲ್ಲಿ ಬೇರೆ ಬೇರೆ ನೇಮೋತ್ಸವ. ತುಳುನಾಡು ಅಂದ ತಕ್ಷಣ ದೈವಾರಾಧನೆಗೆ ಒಂದು ಹೆಸರು, ದೊಡ್ಡ ಹೆಸರು ತುಳುನಾಡು. ಸೊ ಮೊನ್ನೆ ನಮ್ಮ ಮಕ್ಕಳು 100 ಮಕ್ಕಳು ಇಲ್ಲಿಯ ದೈವಾರಾಧನೆ ನೋಡಿ ಒಂದು ಕೋಲ ನಡೆಯಿತು ಇಲ್ಲಿ, ಅದನ್ನು ನೋಡಿ ಬಂದ್ರು. ಈ ರೀತಿ ಹಬ್ಬಗಳನ್ನೆಲ್ಲ ಆಚರಣೆ ಮಾಡ್ತೀವಿ. ಉದಾಹರಣೆಗೆ ದಸರಾ, ದೀಪಾವಳಿ. ಮೊನ್ನೆ ಗಣೇಶೋತ್ಸವಕ್ಕೆ ಮಕ್ಕಳು ರಜೆ ಕೇಳಿದ್ರು, ನಾವು ರಜೆ ಕೊಡ್ಲಿಲ್ಲ ಮಕ್ಕಳಿಗೆ, ಮಕ್ಕಳನ್ನ ಇಲ್ಲೇ ಇರಿಸ್ಕೊಂಡ್ವಿ. ಇಲ್ಲಿ ಒಂದು ಸಣ್ಣ ಗಣಪತಿ ಇಟ್ವಿ, ಬೆಳಿಗ್ಗೆಯಿಂದ ಸಂಜೆವರೆಗೆ ಭಜನೆ, ನೃತ್ಯ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ವಿ. ಸಂಜೆ ಒಂದು ವಿಸರ್ಜನಾ ಮೆರವಣಿಗೆ ಮಾಡಿದ್ವಿ. ಮಕ್ಕಳೆಲ್ಲ ಬಹಳ ಖುಷಿ ಪಟ್ರು. ಅವರಿಗೆ ನಾವು ಮನೆಗೆ ಹೋಗ್ಲಿಲ್ಲ ಅನ್ನುವಂತ ದುಃಖವೇ ಆಗ್ಲಿಲ್ಲ. ನಾನು ಹೇಳೋದು ಎಜುಕೇಶನ್ ಜೊತೆಗೆ ಇಂಥ ಕಲ್ಚರ್ಗಳು ನಮ್ಮ ಮಕ್ಕಳಿಗೆ ಸಿಗ್ಬೇಕು, ಆಗ್ಲೇ ನಮ್ಮ ಮಗುವಿಗೆ ನಾವು ಒಳ್ಳೆ ಎಜುಕೇಶನ್ ಕೊಟ್ಟಂಗೆ ಆಗುತ್ತೆ. ಸೊ ಈ ಫೀಸು ಇದೆಲ್ಲ ಸೆಕೆಂಡ್ರಿ ಸರ್. ಅದ್ರ ಜೊತೆಗೆ ನಾವು ಏನು ಶಿಕ್ಷಣ ಜೊತೆಗೆ ಒಂದಿಷ್ಟು ಮೌಲ್ಯಯುತ ಬೇರೆ ಕಾರ್ಯಗಳನ್ನು ನಾವು ಕೈಯಿಂದ ಮಾಡಿಸ್ತೀವಿ, ಆವಾಗ ಅವರಿಗೆ ಲೈಫಲ್ಲಿ ಒಂದು ಸದೃಢರಾಗೋದಕ್ಕೆ ನಿಜವಾಗಿ ಒಂದು ಅವಕಾಶ ಸಿಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಇನ್ನೊಂದು ವಿಚಾರ ಕೇಳ್ಪಟ್ಟೆ ಸರ್, ಬಹುಶಃ 95% ಜಾಸ್ತಿ ಇರುವಂಥ PUC ಮಕ್ಕಳಿಗೆ ಇಲ್ಲಿ ಫ್ರೀ ಸೀಟ್ಗಳನ್ನು ಕೊಡ್ತಾರೆ ಅಂತ. ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಸರ್. ಯಾಕಂದ್ರೆ ಈಗ ನಮ್ಮಲ್ಲಿ ತುಂಬಾ ಜನ ನಮ್ಮ ಈ ಭಾಗದವರೇ ಒಂದಿಷ್ಟು ಜನ ಮುಂಬೈಯಲ್ಲಿ ಇರುವಂಥದ್ದು, ವಿದೇಶಗಳಲ್ಲಿ ಇರುವಂಥದ್ದು, ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂಥದ್ದು, ಅಲ್ಲಿದ್ದು ಓದಿಸೋದಕ್ಕಾಗಲ್ಲ ನಾವು ಇಲ್ಲೇ ಓದಿಸ್ತೀವಿ ಅಂತ ವಾಪಸ್ ಬರೋರು ಕೂಡ ಇದ್ದಾರೆ. ಅಥವಾ ಮಕ್ಕಳನ್ನ ಇಲ್ಲಿ ಹಾಕಿಬಿಟ್ಟು ಅವರಲ್ಲಿ ಕೆಲಸ ಮಾಡ್ಕೊಂಡು ಇರೋದು ಕೂಡ ಇದೆ. ಅಂಥವರಿಗೂ ಇದು ಹೆಲ್ಪ್ಫುಲ್ ಆಗಲಿ ಅಂತ ಅನ್ಕೊಂತೀನಿ. ಯಾಕಂದ್ರೆ ಮಗುವನ್ನ ಸುರಕ್ಷಿತವಾಗಿರುವಂಥ ಪ್ಲೇಸಲ್ಲಿ ಬಿಟ್ಟಾಗ ಅವರಿಗೂ ಕೂಡ ಯಾವುದೇ ಭಯ ಇಲ್ಲ, ನಿರ್ಭಯದಿಂದ ಅವರು ಇರಬಹುದು ಅಂತ. ಸೊ ಇವೆರಡರ ಬಗ್ಗೆ ಮಾಹಿತಿಯನ್ನು ಕೊಡಬಹುದಾ ಅಂತ? ಖಂಡಿತ ಸರ್. ಈಗ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕಾನ್ಸೆಪ್ಟ್, ಈಗ ನಿಮ್ಗೆ ಗೊತ್ತಿದೆ, ನಮ್ಮ ಲಿಮಿಟೇಷನಲ್ಲಿ ಎಲ್ಲ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡುವಂಥದ್ದು ಬಹಳ ಕಷ್ಟ ಸರ್. ಹಾಗಾಗಿ ಮೆರಿಟೋರಿಯಸ್ ಮಕ್ಕಳಿಗೆ, ಉದಾಹರಣೆಗೆ SSLC ನಲ್ಲಿ 95% ಎಬವ್ ಮಾರ್ಕ್ಸ್ ತಗೊಂಡಿದ್ದಾರೆ, 95 and ಎಬವ್, ಅವರಿಗೆ ನಮ್ಮ ಫೀಸಲ್ಲಿ 50% ಗಿಂತ ಹೆಚ್ಚು ನಾವು ರಿಯಾಯಿತಿಯನ್ನು ಕೊಡ್ತಾ ಇದ್ದೇವೆ. ಈಗ 98% ಗಿಂತ ಹೆಚ್ಚು ಬಂದಿದೆ, ಅಂತವರಿಗೆ ಟೋಟಲ್ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೇವೆ, ಕಂಪ್ಲೀಟ್ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೀವಿ. ನನ್ನ ಒಂದು ಕನಸಿರುವಂಥದ್ದು ಏನು ಅಂತ ಹೇಳಿದ್ರೆ ಸಂದೀಪಣ್ಣ, ನಮ್ಮ ಶಾಲೆ ಅನ್ನುವಂಥದ್ದು ಎಲ್ಲ ವರ್ಗದ ಮಕ್ಕಳಿಗೆ ಮುಕ್ತ ಆಗಿರ್ಬೇಕು ಸರ್. ಇಲ್ಲಿ ಒಬ್ಬ ಬಡ ಮನೆತನದಿಂದ ಬಂದಂಥವನಿಗೆ ಅವಕಾಶ ಇರಬೇಕು, ಮಧ್ಯಮ ವರ್ಗದಿಂದ ಬಂದಂಥವರಿಗೆ ಅವಕಾಶ ಇರಬೇಕು, ಅದೇ ರೀತಿ ಶ್ರೀಮಂತ ವರ್ಗದಲ್ಲಿರುವಂಥವರಿಗೆ ಕೂಡ ಅವಕಾಶ ಆಗಬೇಕು. ಸೊ ಎಲ್ಲರಿಗೆ ಕ್ಯಾಟರ್ ಮಾಡೋ ರೀತಿಯಲ್ಲಿ ನಮ್ಮ ಫೆಸಿಲಿಟೀಸ್ ಅನ್ನು ಜನರೇಟ್ ಮಾಡಿದ್ದೇವೆ. ಹಾಗಂತೇಳಿ ಬಡತನ ಅನ್ನುವಂಥದ್ದು ಯಾರೋ ಸ್ವಲ್ಪ ಜನರಿಗೆ ಸೀಮಿತ ಆಗಿಲ್ಲ ಸರ್. ಬಡತನದ ಜೊತೆಗೆ ಪ್ರತಿಭೆ ಇರಬೇಕು. ಈಗ ಕೆಲವೊಮ್ಮೆ ನಾನು ಹೇಳಲೇಬೇಕು, ಹೇಳಲಿಕ್ಕೆ ಕೆಲವೊಮ್ಮೆ ಬೇಜಾರಾಗುತ್ತೆ. ಕಳೆದ ಬಾರಿ ನಾನು ಯಾವುದೂ ಎಕ್ಸಾಮ್ ಮಾಡಲಿಲ್ಲ, ಬಂದ ಮಕ್ಕಳನ್ನು ನಾನು ಆಸ್ ಇಟ್ ಈಸ್ ತಗೊಂಡಿದ್ದೆ. ಮೊನ್ನೆ ಎಕ್ಸಾಮ್ ನಡೀತಿರ್ಬೇಕು, ಇಲ್ಲಿ ನಮ್ದು ಮಿಡ್ ಟರ್ಮ್ ಎಕ್ಸಾಮ್ ಆಗ್ತಾ ಇದೆ, ಬೇಕಾದ್ರೆ ಒಂದು ರೌಂಡ್ ಮತ್ತೆ ನಾವು ಹೋಗೋಣ. ಹೀಗೆ ಹೋಗ್ತಾ ನಾನು ಅವರ ಪೇಪರ್ಸ್ ನಾನು ನೋಡಿದೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಪೇಪರ್, ಕನ್ನಡ. ಅಕ್ಷರ ಅಂತ ಬರೀಲಿಕ್ಕೆ ಬರೋದಿಲ್ಲ ಸರ್. 8th ಸ್ಟ್ಯಾಂಡರ್ಡ್ ಅಲ್ಲಿ ಮಗುವಿದ್ದಾನೆ, ಅಕ್ಷರ ಅಂತ ಆದ ಬದಲಿಗೆ ಹಾ ಬರೀತಾನೆ ಸರ್. ಇಂಗ್ಲಿಷ್ ಅಲ್ಲಿ ನೆಟ್ಟಾಗಿ ಒಂದು ವಾಕ್ಯವನ್ನು ಫ್ರೇಮ್ ಮಾಡ್ಲಿಕ್ಕೆ ಬರೋದಿಲ್ಲ. ಈ ರೀತಿಯ ಶಿಕ್ಷಣ ವ್ಯವಸ್ಥೆಯಿಂದ ಬಂದಂತ ಅನೇಕ ಮಕ್ಕಳು ಕೂಡ ನಮ್ಮಲ್ಲಿ ಓದ್ತಾ ಇದ್ದಾರೆ. ಅವರನ್ನು ತಿದ್ಲಿಕ್ಕೋಸ್ಕರ ನಮ್ಮ ಶಿಕ್ಷಕರು, ನಮ್ಮ ಒಟ್ಟು ಸಿಬ್ಬಂದಿಗಳು ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್. ಬೆಳಿಗ್ಗೆ 5 ಗಂಟೆಗೆ ನಮ್ಮ ಪ್ರಯತ್ನ ಶುರು ಆಗುತ್ತೆ. ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸ್ತೀವಿ, 5 ಗಂಟೆಯಿಂದ 6:30 ಗಂಟೆ ತನಕ ಓದಿಸ್ತೀವಿ. 6:30 ಗಂಟೆಗೆ ಯೋಗ ಮಾಡ್ಲಿಕ್ಕೆ ಹೋಗ್ತಾನೆ, 6:30ಯಿಂದ 7:30 ಯೋಗ ನಡೆಯುತ್ತೆ. ಯೋಗದಿಂದ ವಾಪಸ್ ಬಂದು ತಿಂಡಿ ಮಾಡಿ 8:45 ಕ್ಲಾಸಿಗೆ ಬರ್ತಾನೆ. 8:45ರಿಂದ ಸಂಜೆ 4:50 ಕ್ಲಾಸಸ್ ನಡೆಯುತ್ತೆ. ಆ ಕ್ಲಾಸ್ ನಡುವೆ ವಿಶೇಷವಾಗಿ ಇದು ಬೇರೆ ಎಲ್ಲೂ ಇಲ್ಲ, ತಾವು ಇದನ್ನು ಉಲ್ಲೇಖ ಮಾಡ್ಬೇಕು ಸರ್.
ಸಂಜೆ 3:30 ಗಂಟೆಯಿಂದ 4:50 2 ಅವಧಿಯಲ್ಲಿ ಟೀಚರ್ಸ್ ಪ್ರೆಸೆನ್ಸ್ ಅಲ್ಲಿ ಮಗು ಹೋಮ್ವರ್ಕ್ ಮಾಡುತ್ತೆ. 1 ಅವರ್ ಸ್ಟಡಿ ಮಾಡುತ್ತೆ. ಟೀಚರ್ಸ್ ಅದೇ ಕ್ಲಾಸ್ ಅಲ್ಲಿ ಇರ್ತಾರೆ. ಏನಾದರೂ ಡೌಟ್ ಇದ್ರೆ ಕೇಳಬಹುದು ಆ ಸಂದರ್ಭದಲ್ಲಿ. ಆ ಕಾರಣಕ್ಕೋಸ್ಕರ ವಿಶೇಷವಾಗಿ ನಾವು ಇಟ್ಟಿದ್ದೇವೆ ಸರ್. ಸಾಮಾನ್ಯವಾಗಿ ಎಲ್ಲ ಇಲ್ಲಿ ಸುತ್ತಮುತ್ತಲ ಎಲ್ಲ ಶಾಲೆ ತಗೊಂಡ್ರೆ ಮಾರ್ನಿಂಗ್ 9:15 ಇಂದ ಈವ್ನಿಂಗ್ 4 o'clock ತನಕ ನಡೆಯುತ್ತೆ ಸರ್. ಮ್ಯಾಕ್ಸಿಮಮ್ 4:30 ವರೆಗೆ ನಡೆಯುತ್ತೆ. ಬಟ್ ನಮ್ಮ ಶಾಲೆ ಮಾರ್ನಿಂಗ್ 8:50 ಇಂದ ಸಂಜೆ 4:50 ತನಕ ಕ್ಲಾಸ್ ಅವರ್ಸ್ ಇರುತ್ತೆ ಸರ್. ಯಾಕಂತ ಹೇಳಿದ್ರೆ ಎಲ್ಲ ಮಕ್ಕಳ ಮೇಲೆ ನಮ್ಮ ಪ್ರಯತ್ನ, ಎಲ್ಲ ಮಕ್ಕಳ ಮೇಲೆ ಫೋಕಸಿಂಗ್ ಮಾಡಬೇಕು. ಮಕ್ಕಳ ಒಂದು ಸರ್ವಾಂಗೀಣವಾಗಿರುವಂತಹ ಒಂದು ಅಭಿವೃದ್ಧಿ, ಅವರ ವಿಕಸನ ಆಗ್ಬೇಕು ಅನ್ನೋದು ಕಲ್ಪನೆ ಇರುವಂಥದ್ದು. ಅದಕ್ಕೋಸ್ಕರವಾಗಿ ಬೇರೆ ಬೇರೆ ಚಟುವಟಿಕೆಗಳಿರ್ಬೋದು. ಬೆಳಿಗ್ಗಿನ ಸ್ಟಡಿ ಅವರ್, ಯೋಗ ಇರ್ಬೋದು, ಅಥವಾ ಮಧ್ಯಾಹ್ನ ವಾರದಲ್ಲಿ 2 ಬಾರಿ ನಡೆಯುವಂತಹ ಬೇರೆ ಬೇರೆ ಸಾಂಸ್ಕೃತಿಕ ತರಗತಿಗಳು. ಮ್ಯೂಸಿಕ್ ಅಲ್ಲಿ ತಗೊಂಡು ನಿಮ್ಗೆ ಆಶ್ಚರ್ಯ ಆಗ್ಬೋದು. 8 ರೀತಿಯ ಅವಕಾಶಗಳ ನಾವು ಮಕ್ಕಳಿಗೆ ಕೊಡ್ತೀವಿ. ಇಲ್ಲಿ ಬಂದಾಗ ಕರ್ನಾಟಕ ಮ್ಯೂಸಿಕ್ ಕಲಿಬಹುದು, ಒಳ್ಳೆ ಟೀಚರ್ ಇದ್ದಾರೆ. ಹಿಂದೂಸ್ತಾನಿ ಮ್ಯೂಸಿಕ್ ಕಲಿಬಹುದು, ತಬ್ಲಾ ಕಲಿಬಹುದು, ಕೀಬೋರ್ಡ್ ಕಲಿಬಹುದು, ಗಿಟಾರ್ ಕಲಿಬಹುದು, ಆಮೇಲೆ ಫ್ಲೂಟ್ ಕಲಿಬಹುದು, ಸ್ಯಾಕ್ಸೋಫೋನ್ ಇಷ್ಟು ಫೀಸ್ ಇಲ್ಲ, ಯಾವ ಫೀಸು ಇಲ್ಲ ಸರ್. ನಾವೇನು ಬೇಸಿಕ್ ಫೀಸ್ ತಗೊಂಡಿದ್ದೇವೆ ಎಲ್ಲವೂ ಕೂಡ ಇದರಲ್ಲೇ ಇನ್ಕ್ಲೂಡ್ ಆಯ್ತು. ಅದಕ್ಕೆ ಎಕ್ಸ್ಟ್ರಾ ಕೊಡಿ, ಇದಕ್ಕೆ ಎಕ್ಸ್ಟ್ರಾ ಕೊಡಿ, ಯಾವುದು ಇಲ್ಲ ಸರ್. ಈ ತರ ಇದು ನಮಗಂತೂ ಸಿಕ್ಕೇ ಇಲ್ಲ. ಇವತ್ತಿನ ಮಕ್ಕಳಿಗಾದ್ರೂ ಈ ತರದ ಎಜುಕೇಶನ್ ಜೊತೆಗೆ ಭರತನಾಟ್ಯಂ, ನಮ್ಮ ನಾವುಡ್ರು ಅಂತ ಒಬ್ರು ಉತ್ಕೃಷ್ಟ ಶಿಕ್ಷಕರು, ಅವರು ವಾರಕ್ಕೆ 2 ದಿವಸ ಇಲ್ಲಿ ಬರ್ತಾರೆ, ಭರತನಾಟ್ಯಂ ಕಲಿಸ್ಕೊಡ್ತಾರೆ. ಈ ರೀತಿ. ಆಮೇಲೆ ಸಂಜೆ ಆಟ, ಅದು ಕೂಡ ಬಹಳ ಮುಖ್ಯ ಸರ್. ನಮ್ಮ ಹತ್ರ ಎಷ್ಟೋ ಜನ ಮಕ್ಕಳು ಹೇಳ್ತಾರೆ ನಾವು ಪ್ರೈಸ್ ತಂದು ಕೊಡ್ತೀವಿ ಅಂತ ಹೇಳಿ. ನಾನು ಪ್ರೈಸ್ಗೋಸ್ಕರ ಸ್ಪೋರ್ಟ್ಸ್ ಅನ್ನು ಇಟ್ಟಿಲ್ಲ ಸರ್. ಸ್ಪೋರ್ಟ್ಸ್ ಬೇಕು ಯಾಕಂತ ಹೇಳಿದ್ರೆ ಮಕ್ಕಳ ವ್ಯಕ್ತಿತ್ವದ ವಿಕಸನಕ್ಕೆ ಬೇಕಾಗಿ, ಮಕ್ಕಳಿಗೆ ಫಿಟ್ನೆಸ್ ಇರಬೇಕು. ನಿಮ್ಗೆ ಗೊತ್ತಿದೆ ವಿವೇಕಾನಂದರದ್ದೊಂದು ಮಾತು, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳಿ. ಮಕ್ಕಳು ಫಿಸಿಕಲಿ ಫಿಟ್ ಇಲ್ಲ ಅಂತ ಹೇಳಿದ್ರೆ ಮೆಂಟಲಿ ಫಿಟ್ ಆಗಲಿಕ್ಕೆ ಸ್ವಲ್ಪ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಮಕ್ಕಳನ್ನು ಫಿಸಿಕಲಿ ಫಿಟ್ ಇಡಬೇಕು. ಅದಕ್ಕೋಸ್ಕರ ಸಂಜೆ 5:15 ರಿಂದ 6:30 ಗಂಟೆ ತನಕ ಪ್ರತಿ ಮಗು ಕೂಡ ಆಟ ಆಡ್ಬೇಕು. ಕೆಲವೊಮ್ಮೆ ಬೇಜಾರಾಗುತ್ತೆ, ಒಂದಷ್ಟು ಮಕ್ಕಳು ಆಟ ಆಡೋದಕ್ಕೆ ಆಸಕ್ತಿ ತೋರಿಸ್ದಿಲ್ಲ. ಅಂಥವ್ರಿಗೆ ನಾವು ಜೋರು ಮಾಡಿ ಬೈದು ಅವರನ್ನು ಗ್ರೌಂಡಿಗೆ ಕಳಿಸ್ಬೇಕಾಗುತ್ತೆ. ಈ ರೀತಿ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ ಸರ್. ಈಗ ಮನೆಯವರೆಲ್ಲ ದೂರದಲ್ಲಿ ಇರ್ತಾರೆ, ಸೊ ಮಕ್ಕಳು ಇಲ್ಲಿರ್ತಾರೆ, ಅವರಿಗೆಲ್ಲ ಕಾನ್ವರ್ಸೇಷನ್ ಏನ್ ವ್ಯವಸ್ಥೆಗಳಿದೆ? ಅವರಿಗೆ ಟೆಲಿಫೋನ್ ವ್ಯವಸ್ಥೆ ಇಟ್ಟಿದ್ದೇವೆ ಸರ್. ಒಂದು ಕಾರ್ಡ್ ಕೊಟ್ಟಿದ್ದೇವೆ. ವೀಕಲ್ಲಿ ಟ್ವೈಸ್ 2 ಬಾರಿ ಪೇರೆಂಟ್ಸ್ ಜೊತೆ ಅವ್ರು ಮಾತನಾಡಬಹುದು. ಅವರಿಗೆ ರೀಚಾರ್ಜ್ ಮಾಡ್ಲಿಕ್ಕೆ ಅವಕಾಶ ಇದೆ. ಪ್ರತಿ ವಾರ 2 ಸರ್ತಿ ಮಾತನಾಡೋದಕ್ಕೆ ಅವಕಾಶ ಇದೆ ಪೇರೆಂಟ್ಸ್ ಜೊತೆಗೆ. ಆಮೇಲೆ ತಿಂಗಳಲ್ಲಿ 1 ಬಾರಿ ಪೇರೆಂಟ್ಸ್ ಅವಶ್ಯಕತೆ ಇದ್ರೆ ಬರ್ಬೋದು. ಮ್ಯಾಕ್ಸಿಮಮ್ ಬರ್ಬೋದು. ಒಂದು ರಾತ್ರಿ ಮಗುವನ್ನು ಅವ್ರ ಜೊತೆ ಇಟ್ಕೋಬಹುದು. ಇದಕ್ಕೆಲ್ಲ ಅವಕಾಶ ಕೊಟ್ಟಿದ್ದೇವೆ ಸರ್. ಮಗುವಿಗೆ ಶಿಕ್ಷಣ ಅನ್ನುವಂಥದ್ದು ಬಂಧನ ಆಗ್ಬಾರ್ದು ಸರ್. ಕೆಲವೊಂದು ಕಡೆ ಎಲ್ಲ ವ್ಯವಸ್ಥೆ ಇದೆ, ಬರಬೇಕು ಅಂದ್ರೆ ಅರ್ಧ ಗಂಟೆ ಮಾತ್ರ ನೀವು ಮಕ್ಕಳ ಹತ್ರ ಮಾತನಾಡ್ಬೇಕು. ನಾನು ಹೇಳುವಂಥದ್ದು ಸರ್, 5th ಇಂದ 10th ವರೆಗೆ ಏನು ಎಜುಕೇಶನ್ ಇದೆ, ನಿಜವಾಗಿ ಮಗು ತಂದೆ ತಾಯಿ ಜೊತೆಗೆ ಇದ್ಕೊಂಡು ಓದಬೇಕಾದಂಥ ವಯಸ್ಸು ಸರ್. ಎಜುಕೇಶನ್ ಜೊತೆಗೆ ಆಟ ಆಡಿಕೊಂಡು ಸಂಬಂಧಿಕರ ಜೊತೆಗೆ ಮಿಂಗಲ್ ಹಾಕೊಂಡು ಇರಬೇಕಂತ ವಯಸ್ಸು. ಬಟ್ ಇವತ್ತಿನ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಗಂಡ ಹೆಂಡತಿ ಇಬ್ಬರು ಅನಿವಾರ್ಯವಾಗಿ ದುಡಿಯುವಂಥ ಪರಿಸ್ಥಿತಿ ಇದೆ ಸರ್. ಮತ್ತು ಇವತ್ತು ನಗರಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳು, ಸಾಮಾಜಿಕ ಪಿಡುಗುಗಳು, ಅದು ದುರಭ್ಯಾಸಗಳಿರ್ಬೋದು, ಅಥವಾ ಮೊಬೈಲ್ ಹಾವಳಿ ಇರ್ಬೋದು, ಅಥವಾ ಕ್ಲಬ್ ಪಬ್ಗಳ ಹಾವಳಿಯಲ್ಲಿ ಬರುವುದು, ಸಣ್ಣ ವಯಸ್ಸಲ್ಲೇ ಮಕ್ಕಳು ಅದಕ್ಕೆ ಆಕರ್ಷಿತರಾಗಿ ಅವರ ಬದುಕನ್ನು ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಹಾಸ್ಟೆಲ್ ಅನ್ನುವಂಥದ್ದು ಅನಿವಾರ್ಯ ಇದೆ ಸರ್. ಹಾಗೆ ಅನಿವಾರ್ಯ ಸಂದರ್ಭದಲ್ಲಿ ಹಾಸ್ಟೆಲಿಗೆ ಬಂದಾಗ ನಾವು ಅವರನ್ನು ಒಂದು ಜೈಲಲ್ಲಿ ಇಟ್ಕೊಳ್ಳೋದು ಸರಿಯಲ್ಲ ಅಂತ ನನ್ನ ಭಾವನೆ ಸರ್. ಮಕ್ಕಳನ್ನು ಯಾವಾಗಲೂ ಹೀಗೆ ನಡ್ಕೊಂಡು ಹೋಗಿ ಅಂತ ಹೇಳೋದು, ಅಲ್ಲಿ ಹೋಗುವಾಗಲೂ ಕೈ ಕಟ್ಕೊಂಡು ಹೀಗೆ ಹೋಗ್ಬೇಕಾ, ಅದೆಲ್ಲ ಮಾಡಬಾರ್ದು ಸರ್. ಮಕ್ಕಳು ಸ್ವತಂತ್ರವಾಗಿ ಬೆಳಿಬೇಕು ಸರ್. ಅವರ ವ್ಯಕ್ತಿತ್ವ ವಿಕಸನ ಆಗ್ಬೇಕು. ಎಲ್ಲೂ ಕೂಡ ಮಕ್ಕಳಿಗೆ ನಾವು ಒಂದು ಚೌಕಟ್ಟು ಹಾಕಿ ಕೊಡಬಾರ್ದು ಸರ್. ನಾವು ಚೌಕಟ್ಟು ಹಾಕಿದ್ರೆ ಮಕ್ಕಳ ಬೆಳವಣಿಗೆಯನ್ನು ತಡೆದ್ವಿ ಅಂತ ಅರ್ಥ. ಮಲೆನಾಡಿನ ತೀರ್ಥಹಳ್ಳಿಯಿಂದ ನಾನು ಕರಾವಳಿಯ ಕಡೆಗೆ ಬಂದೆ. ಕಾರಣ ಇಷ್ಟೇ, ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಹಾಗೂ ನನಗೊಂದು ಒಳ್ಳೆ ಸಂಸ್ಥೆ ಸಿಗಬೇಕು ಅನ್ನೋ ಕಾರಣದಿಂದ. ಈ ಸಂಸ್ಥೆ ಬರೀ ಓದಿನ ಕಡೆಗೆ ಮಾತ್ರ ಅಲ್ಲದೆ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಕೂಡ ವಿಶೇಷವಾದಂತಹ ಆದ್ಯತೆಯನ್ನು ಕೊಡ್ತಾ ಇದೆ. ನಮ್ಮಲ್ಲಿ ಯಕ್ಷಗಾನ ತರಗತಿ, ಹಾಗೆ ಕೊಳಲು, ಜೊತೆಗೆ ಭರತನಾಟ್ಯಂ, ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಜೊತೆಗೆ ಕೀಬೋರ್ಡ್, ತಬಲಾ, ಈ ಎಲ್ಲ ತರಗತಿಗಳು ನಡೀತಾ ಇದ್ದು ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಇನ್ನಿತರ ಚಟುವಟಿಕೆಗಳಿಗೂ ಕೂಡ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ. ಇದು ಮಕ್ಕಳಿಗೆ ಒಂದು ರೀತಿಯಲ್ಲಿ ಉತ್ಸಾಹದಿಂದ ಕಲಿಯೋದಕ್ಕೆ ಹೆಚ್ಚಿನ ಅವಕಾಶಗಳನ್ನು ಮಾಡಿಕೊಡ್ತಾ ಇದೆ. ನಾನೊಬ್ಬ ಕನ್ನಡ ಉಪನ್ಯಾಸಕಿಯಾಗಿದ್ದು ಈ ರೀತಿಯ ವಿಚಾರಗಳು ನನ್ನ ಮನಸ್ಸಿಗೆ ಭಾಳ ಆಪ್ತವಾಗಿದೆ. ಈ ವಿಚಾರವನ್ನು ನಾನು ಭಾಳ ಖುಷಿಯಿಂದ ಹೇಳ್ತಾ ಇದ್ದೇನೆ. ಹಾಗೆ ವಿಶೇಷವಾಗಿ ಅರ್ಹತೆಯನ್ನು ಪಡೆದಿರುವಂತಹ ಎಲ್ಲ ಶಿಕ್ಷಕ ವೃಂದದವರಿದ್ದಾರೆ. ಸುಸಜ್ಜಿತವಾದಂತಹ ಕೊಠಡಿ ಇದೆ. ಹಾಗೆ ಓದಿನ ಜೊತೆಗೆ ಕ್ರೀಡೆಗೂ ಕೂಡ ವಿಶೇಷವಾದಂತಹ ಮಹತ್ವವನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಬಹಳ ಖುಷಿಯಿಂದ ಈ ಸಂಸ್ಥೆಯಲ್ಲಿ ದುಡಿತಾ ಇದ್ದೇವೆ.
Rajeshwari National School and PU College, surrounded MS Nature, is located in the heart of Sanur, Karkala. Here we have students from grade 1 to PUC. Here education is not only considered a priority, whereas we give importance to extracurricular activities as well. We have very enthusiastic students present in the school from grade 1 to PUC. ಸರ್, ಇನ್ನೊಂದು ವಿಚಾರ ನಾನು ಕೇಳಲೇಬೇಕು. ಈಗ ನಮ್ಮ ಕಾರ್ಯಕ್ರಮವನ್ನು ತುಂಬ ಜನ ಪೇರೆಂಟ್ಸ್ಗಳು ನೋಡ್ತಾ ಇರ್ತಾರೆ, ನಮ್ಮ ಮಗುವನ್ನು ಇಲ್ಲಿಗೆ ಸೇರಿಸಬಹುದಾ ಅಂತ ಯೋಚನೆಯಲ್ಲಿರ್ತಾರೆ. ಸೊ ಈಗ ಎಲ್ಲೇ ನಾವು ಹೋಗಿ ಒಂದು ಮಗುವನ್ನು ಅಡ್ಮಿಷನ್ ಮಾಡಬೇಕು ಅಂದರೂ ನಾರ್ಮಲ್ ಆಗಿ ಒಂದು ಎಕ್ಸಾಮ್ ಬರೆಯೋದು ಈ ಥರ ಎಲ್ಲ ಒಂದಿಷ್ಟಿದೆ. ನೀವು ಬೇರೆ ವಿದ್ಯಾಸಂಸ್ಥೆಗಳನ್ನು ನಾನು ನೋಡಿದ್ದೀನಿ. ಇಲ್ಲಿ ಆ ಥರ ಏನಾದರೂ ಇದೆಯಾ ಸರ್? ಒಂದು ಎಂಟ್ರೆನ್ಸ್ ಎಕ್ಸಾಮ್ಸ್ ಅಂತ ಏನಾದರೂ ಇರುತ್ತಾ? ಇದ್ರೆ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಅಂತ. ಆ್ಯಕ್ಚುಲಿ ಸಂದೀಪ್ ಅಣ್ಣ, ನಿಜ ಹೇಳಬೇಕು ಅಂದರೆ ಈ ಎಂಟ್ರೆನ್ಸ್ ಎಕ್ಸಾಮ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನನಗೆ ಅಷ್ಟು ಇಷ್ಟ ಇಲ್ಲ ಸರ್. ಬಟ್ ಅದು ಅನಿವಾರ್ಯ ಸರ್. ಒಂದು ಮಗು ಇಲ್ಲಿ ಬರುವಾಗ ಆ ಮಗುವಿನ ಪರಿಸ್ಥಿತಿ ಏನು ಅಂತ ಹೇಳಿ ನಮಗೂ ಗೊತ್ತಾಗಬೇಕು, ತಂದೆ ತಾಯಿಗೂ ಗೊತ್ತಾಗ್ಬೇಕು ಸರ್, ಮಗು ಯಾವ ಸ್ಟೇಟ್ ಅಲ್ಲಿ ಇದೆ ಇವಾಗ ಅಂತ ಹೇಳಿ. ಅದಕ್ಕೋಸ್ಕರ ನಾವು 3 ಎಕ್ಸಾಮ್ ಅನ್ನು ಮಾಡ್ತಾ ಇದ್ದೇವೆ ಸರ್. ಒಂದು ಅಕ್ಟೋಬರ್ ಕೊನೆಯ ಭಾನುವಾರ, ನವೆಂಬರ್ ಕೊನೆಯ ಭಾನುವಾರ ಮತ್ತು ಡಿಸೆಂಬರ್ ಕೊನೆಯ ಭಾನುವಾರ 3 ಬಾರಿ ಎಕ್ಸಾಮ್ ಮಾಡ್ತೀವಿ. ಅಂದ್ರೆ ಆ ರಜೆ ಇರೋ ದಿನ ಮಗುವನ್ನ ಕರ್ಕೊಂಡು ಇಲ್ಲಿ ಬರ್ಬೇಕು. ನಾವು ಅಲ್ಲಿ ದಾವಣಗೆರೆಗೆ ಹೋಗಿ ಅಥವಾ ಮೈಸೂರಿಗೆ ಹೋಗಿ ಅಥವಾ ಬಾಗಲಕೋಟೆಗೆ ಹೋಗಿ ಎಕ್ಸಾಮ್ ಮಾಡೋದಿಲ್ಲ. ನಮ್ಮಲ್ಲಿ ಯಾರಿಗೆ ಓದಿಸ್ಬೇಕು ಅಂತ ಇದೆ ಅಂತವ್ರು ಇಲ್ಲಿ ಒಮ್ಮೆ ಬರ್ಬೇಕು ಅವ್ರು. ಯಾಕಂದ್ರೆ ಹೇಗೋ ಅವ್ರ ಇನ್ಸ್ಟಿಟ್ಯೂಷನ್ ನೋಡ್ಲಿಕ್ಕೆ ಬರ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಒಂದು ಸಣ್ಣ ಎಕ್ಸಾಮ್ ಮಾಡ್ತೇವೆ. ಉದಾಹರಣೆಗೆ ಮಗು 6ನೇ ಕ್ಲಾಸಿಗೆ ಅಡ್ಮಿಷನ್ ಆಗ್ಬೇಕು, ಅವರಿಗೆ 5th ಸ್ಟ್ಯಾಂಡರ್ಡ್ ಸಿಲೆಬಸ್ ಮೇಲೆ ಒಂದು ಸಣ್ಣ ಎಕ್ಸಾಮ್ ಮಾಡ್ತೇವೆ. 2 hours ಎಕ್ಸಾಮ್ ಇರುತ್ತೆ. ಇಂಗ್ಲಿಷು, ಮ್ಯಾಥ್ಸ್ ಮತ್ತು ಸೈನ್ಸ್. 75 ಮಾರ್ಕ್ಸ್. 25 ಇಂಗ್ಲಿಷ್ಗೆ, 25 ಮ್ಯಾಥ್ಸ್ಗೆ, 25 ಸೈನ್ಸ್ಗೆ. ಈ 3 ಸಬ್ಜೆಕ್ಟ್ ಅನ್ನು ಕ್ಲಬ್ ಮಾಡ್ಕೊಂಡು ಒಂದು ಕ್ವಶನ್ ಪೇಪರ್ ಮಾಡ್ತೀವಿ. ಅದು ಕೂಡ ಫಸ್ಟ್ ಹಾಫ್ ಇದ್ದು ಮಾತ್ರ. ಜೂನ್ ಇಂದ ಅಕ್ಟೋಬರ್ ವರೆಗೆ ಏನ್ ಸಿಲೆಬಸ್ ಕವರ್ ಆಗಿರುತ್ತೆ ಆ ಸಿಲೆಬಸ್ ಮೇಲೆ ಒಂದು ಎಕ್ಸಾಮ್. ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಾಗ್ಬೇಕು ಆ ಮಗು ಯಾವ ಮಟ್ಟದಲ್ಲಿದೆ, ಆ ಮಗುವನ್ನು ಇನ್ನು ಗಟ್ಟಿ ಮಾಡಬೇಕು. ಇನ್ನೊಂದು ಕ್ವಶನ್ ಬರುತ್ತೆ ನನಗೆ, ಆಸ್ ಎ ಈ ಸ್ಥಳೀಯ ಭಾಗದವನಾಗಿ ನನ್ಗೊಂದು ಕ್ವಶನ್ ಬರುತ್ತೆ. ಏನಂದ್ರೆ ನಮ್ಮ ಮಗು ತುಂಬಾ ಹುಷಾರಿಲ್ಲ, ಅವ್ನು ಏನು ತುಂಬ ನಾವೆಲ್ಲ ಹೇಳ್ತೀವಿ ತುಂಬ ಹಡೆ ಮಾಡ್ತಾನೆ, ಅವನು ಹಿಡಿಯೋಕೆ ಸಾಧ್ಯ ಇಲ್ಲ, ಅವನ್ನ ತುಂಬ ಚೂಟಿ ಇದ್ದಾನೆ ಅಂತ ಹೇಳ್ತಾರೆ. ಆ ಥರದೊಂದು ಫ್ಯಾಕ್ಟ್ ಇರುತ್ತೆ. ಜೊತೆಗೆ ಆತ ಓದೋದ್ರಲ್ಲಿ ಸ್ವಲ್ಪ ವೀಕ್ ಇದ್ದಾನೆ, ಅವನಿಗೆ ಸ್ವಲ್ಪ ತಲೆಗೆ ಹತ್ತೋದಿಲ್ಲ ಅನ್ನೋದಿದ್ರೆ ಆ ಥರದ ಮಕ್ಕಳಿಗೆ ಇಲ್ಲಿ ಅವಕಾಶ ಇರುತ್ತಾ ಸರ್? ಯಾಕಂದ್ರೆ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ. ನಂಗೆ ತುಂಬ ಜನ ಪೇರೆಂಟ್ಸ್ಗಳು ನನಗೆ ಕಾಲ್ ಮಾಡ್ತಾರೆ ಪರ್ಸ್ನಲಿ, ಸರ್ ನನ್ನ ಮಗನ ಹಿಡಿಯೋಕೆ ಆಗಲ್ಲ ಸರ್, ಅವನಲ್ಲಿ ಹಾಕ್ಬೋದಾ ನಾನು, ಅವ್ರು ನೋಡ್ಕೊತಾರ ಅಂತ ಕೇಳ್ತಾರೆ. ಆಮೇಲೆ ನನ್ನ ಮಗ ಓದೋದ್ರಲ್ಲಿ ತುಂಬ ಜಾಣ್ಮೆ ಆಗಿರಲ್ಲ, ಅವನು ಒಂದು ಸ್ವಲ್ಪ ವೀಕ್ ಇದ್ದಾನೆ ಅಂತ ಹೇಳ್ತಾರೆ. ಅಂಥವ್ರು ಇಬ್ಬರಿಗೆ ನಿಮ್ಮ ಒಂದು ಸಜೆಷನ್ ಏನು ಸರ್? ಖಂಡಿತ ಅವಕಾಶ ಇದೆ ಸರ್. ಇಲ್ಲಿ 2 ರೀತಿಯ ಮಕ್ಕಳಿಗೆ ಅವಕಾಶ ಇದೆ. ಒಂದು ಓದೋದ್ರಲ್ಲಿ ಅತ್ಯಂತ ಉತ್ತಮವಾಗಿರುವಂತ ಅವರಿಗೆ ಬೇಕಾದಂತ ವ್ಯವಸ್ಥೆ ಇದೆ. ಇನ್ನು ಸ್ವಲ್ಪ ಓದಲ್ಲಿ ಹಿಂದೆ ಇದ್ದಾರೆ, ಅವರು ಚುರುಕಿದ್ದಾರೆ, ಆಕ್ಟಿವ್ ಇದ್ದಾರೆ, ತುಂಬಾ ಡೈನಾಮಿಕ್ ಇದ್ದಾರೆ, ಅಂಥವ್ರಿಗೆ ಅವಕಾಶ ಇದೆ ಸರ್. ನಾನು ಒಬ್ಬ ಮಗು 90% ತಗೊಂಡ್ರೆ 95% ತಗೊಂಡ್ರೆ ಮಾತ್ರ ಶ್ರೇಷ್ಠ ಅನ್ನೋದ್ರಲ್ಲಿ ನಂಗೆ ನಂಬಿಕೆ ಇಲ್ಲ ಸರ್. ಒಬ್ಬ 45-50 ರೇಂಜಲ್ಲಿ ಮಾರ್ಕ್ಸ್ ತಗೊಳ್ಳೋ ಕೂಡ ಒಂದು ಒಳ್ಳೆಯ ನಾಗರಿಕ ಆಗ್ಲಿಕ್ಕೆ ಅವಕಾಶ ಇದೆ. ಆತನಿಗೆ ಬೇರೆ ಸ್ಕಿಲ್ಗಳನ್ನು ನಾವು ಕೊಡ್ಬೇಕು ಸರ್. ಅದಕ್ಕೋಸ್ಕರ ನಾವು ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತೇವೆ. ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇದೆ ಅಂತ ಇಟ್ಕೊಳ್ಳಿ ಸರ್, ಬೆಂಚ್ ಇಡಬೇಕು, ಚೇರ್ ಇಡಬೇಕು, ಸ್ಟೇಜ್ ಸೆಟ್ ಮಾಡಬೇಕು. ನಾವು ಯಾರು ಸಂಬಳದವರನ್ನು ಕರೆಸೋದಿಲ್ಲ ಸರ್, ಎಲ್ಲ ಮಕ್ಕಳಿಗೆ ಡ್ಯೂಟೀಸ್ ಕೊಡ್ತೇವೆ. ಬೇರೆ ಬೇರೆ ಡ್ಯೂಟೀಸ್, ಕಾರ್ಯಕ್ರಮ ಸಂಯೋಜನೆ ಮಾಡುವಂಥದ್ದು, ಕಾರ್ಯಕ್ರಮಕ್ಕೆ ಬೇಕಾದಂತ ವೇದಿಕೆಯನ್ನು ಅಣಿಗೊಳಿಸುವಂಥದ್ದು, ಕಾರ್ಯಕ್ರಮದ ಪ್ರಚಾರ ಮಾಡುವಂಥ, ಈ ರೀತಿ ಒಂದು ಸಣ್ಣ ಸಣ್ಣ ಸ್ಕಿಲ್ಗಳು. ಉದಾಹರಣೆಗೆ ಇವತ್ತು ನಮ್ಮ ಡೈನಿಂಗ್ ಹಾಲ್, ಇವತ್ತು ಊಟದ ವ್ಯವಸ್ಥೆ ಇದೆ. ನಾವು ಮನಸ್ಸು ಮಾಡಿದ್ರೆ ಸಂಬಳಕ್ಕೆ ಜನಕ್ಕೆ ಏನು ಕೊರತೆ ಏನಿಲ್ಲ, ಬೇಕಾದಷ್ಟು ಸಿಬ್ಬಂದಿಗಳು ನಮ್ಮ ಹತ್ರ ಇದ್ದಾರೆ. ಮಧ್ಯಾಹ್ನ ಮತ್ತು ಸಂಜೆ 2 ಹೊತ್ತು ನಮ್ಮಲ್ಲಿ ಬಡಿಸೋದೇರಂದ್ರೆ ಮಕ್ಕಳೇ ಬಡಿಸೋದು ಸರ್. ಅಂದ್ರೆ ಅವರಿಗೂ ಆ ಸ್ಕಿಲ್ ಬರ್ಬೇಕು ಸರ್. ಸಮಾಜದ ಜೊತೆ ನಾವು ಹೇಗೆ ಬದುಕಬೇಕು ಅನ್ನುವಂತಹ ಒಂದು ಆ ಜವಾಬ್ದಾರಿಯ ಪ್ರಜ್ಞೆ ಆ ಮಗುಗೆ ಬರಬೇಕು. ಅದಕ್ಕೋಸ್ಕರ ಸಣ್ಣ ಸಣ್ಣ ಕೆಲಸಗಳು, ನಿಮ್ಗೆ ಗೊತ್ತಿದೆ ಯಾವತ್ತೊಂದು ದೊಡ್ಡ ಸಾಧನೆ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಕೆಲಸಗಳನ್ನು ಒಂದು ಪರ್ಫೆಕ್ಟ್ ಆಗಿ ಮಾಡಿದಾಗ ಆ ವ್ಯಕ್ತಿಯಿಂದ ದೊಡ್ಡ ಸಾಧನೆ ಆಗ್ಲಿಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ ಬೇರೆ ಬೇರೆ ಸಣ್ಣ ಸಣ್ಣ ಸ್ಕಿಲ್ಗಳನ್ನು ಕಲಿಸ್ಕೊಡುವಂಥದ್ದು. ಇವತ್ತು ನಮ್ದು ದಿನಾ ಭಜನೆ ಇರುತ್ತೆ, ಆ ಭಜನೆಗೆ ಒಂದು ಸೆಟ್ಟಿಂಗ್ ಮಾಡ್ಬೇಕು, ಮೈಕ್ ಇಡಬೇಕು, ದೇವರಿಗೆ ಹೂ ಹಾಕ್ಬೇಕು, ಇದೆಲ್ಲ ಯಾರು ಮಾಡ್ತಾರೆ? ಮಕ್ಕಳೇ ಮಾಡ್ತಾರೆ. ನಾವ್ಯಾರು ಸಿಬ್ಬಂದಿಗಳ ಕೈಯಿಂದ ಕೂಡ ಅಲ್ಲಿ ಒಂದು ತರಗತಿ ಒಳಗಡೆ ಹೋಗಿ ನೋಡಿದೆ, ಎಷ್ಟು ಶಿಸ್ತು ಭರಿತವಾಗಿ ಕೂತ್ಕೊಂಡಿದ್ದಾರೆ ಅಂದ್ರೆ. ಮತ್ತೆ ಆ ತರಗತಿ ಸೆಟಪ್ ಕೂಡ ತುಂಬಾ ಚೆನ್ನಾಗಿದೆ, ಅದನ್ನ ನಾನು ಹೇಳಲೇಬೇಕು. ಜೊತೆಗೆ ಲ್ಯಾಬ್ ಕೂಡ ಹೋದೆ, ಲ್ಯಾಬ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಿ ಸರ್. ನಮ್ಮಲ್ಲಿ ಸರ್ ಇವತ್ತು ನಾವು 5 ಲ್ಯಾಬ್ಗಳನ್ನು ಮಾಡಿದ್ದೇವೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್
ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ 4 ಲ್ಯಾಬ್ಗಳನ್ನು ನಾವು ಅತ್ಯಂತ ಸುಸಜ್ಜಿತವಾಗಿ ನಾವು ಮಾಡಿದ್ದೇವೆ ಸರ್. ಉತ್ಕೃಷ್ಟ ದರ್ಜೆಯ ಲ್ಯಾಬ್ಗಳು. ಬಹುಶಃ ನೀವು ಬೆಂಗಳೂರಿನ, ಮಂಗಳೂರಿನ ಕಾಲೇಜುಗಳಿಗೆ ಹೋದ್ರೂ ಅಷ್ಟು ಒಳ್ಳೆಯ ಲ್ಯಾಬ್ಗಳು ನಿಮಗೆ ಸಿಗ್ಲಿಕ್ಕಿಲ್ಲ. ನೀವು ಒಮ್ಮೆ ಅದನ್ನು ನೋಡಬಹುದು. ನೀವು ತುಂಬಾ ಚೆನ್ನಾಗಿ ಮಾಡಿದ್ದೇವೆ. ಮಕ್ಕಳಿಗೆ ಒಳ್ಳೆಯ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಕೊಡಬೇಕನ್ನುವಂತಹ ಒಂದು ಕಲ್ಪನೆಯಿಂದ ಈ ಲ್ಯಾಬ್ಗಳನ್ನು ಮಾಡಿದ್ದೇವೆ ಸರ್. ಇವತ್ತು ನಮ್ಮ ಮಗು ಕೇವಲ ಇಂಜಿನಿಯರ್, ಡಾಕ್ಟರ್ ಆದ್ರೆ ಸಾಲದು ಸರ್. ಒಬ್ಬ ಒಳ್ಳೆ ವಿಜ್ಞಾನಿ ಅವಶ್ಯಕತೆ ಇದೆ, ಒಬ್ಬ ಒಳ್ಳೆ ತಂತ್ರಜ್ಞನ ಅವಶ್ಯಕತೆ ಇದೆ ಸರ್. ಹಾಗೆ ಆ ನೆಲೆಯಲ್ಲಿ ಲ್ಯಾಬ್ಗಳು ಸಹಕಾರ ಆಗಬಹುದು ಅಂತ ನಾನು ಭಾವಿಸ್ತಿದ್ದೇನೆ. ಅದರ ಜೊತೆಗೆ ಲೈಬ್ರರಿ. ನಿಮಗೆ ಗೊತ್ತು ಸಂದೀಪಣ್ಣ, ನಾವೆಲ್ಲ ಚಿಕ್ಕದಿರುವಾಗ ವಾರದಲ್ಲಿ 1 ಪೀರಿಯಡ್ 2 ಪೀರಿಯಡ್ ಲೈಬ್ರರಿ ಇರ್ತಿತ್ತು ನಮಗೆ. ಲೈಬ್ರರಿ ಅಂತ ಹೇಳಿದ್ರೆ ಒಂದು ವಿಶಿಷ್ಟ ಕಲ್ಪನೆ. ಅಲ್ಲಿ ಒಬ್ಬ ಸ್ಟ್ರಿಕ್ಟ್ ಆಗಿರುವಂತ ಒಬ್ಬ ಲೈಬ್ರರಿಯನ್ ಇರ್ತಾರೆ, ಅಲ್ಲಿ ಕೂತ್ಕೊಂಡು ಮೌನವಾಗಿ ಕೂತ್ಕೊಂಡು, ಅದು ಒಂದು ಶಿಕ್ಷಣದ ಒಂದು ಭಾಗ. ವಾರದಲ್ಲಿ ಕನಿಷ್ಠ 1 ಪೀರಿಯಡ್ ಲೈಬ್ರರಿಯಲ್ಲಿ ಹೋಗಿ ಸುಮ್ಮನೆ ಕೂತ್ಕೋಬೇಕು. ಓದ್ತಾನೋ ಇಲ್ಲೋ ಸೆಕೆಂಡ್ರಿ, ಬೇಕಾದಷ್ಟು ಪುಸ್ತಕಗಳು ಲಭ್ಯ ಇದೆ. ಯಾವ್ದಾದ್ರು ಜನರಲ್ ನಾಲೆಜ್ ಬುಕ್ ಇರಬಹುದು ಅಥವಾ ಸಬ್ಜೆಕ್ಟ್ ಕನೆಕ್ಟೆಡ್ ಬುಕ್ ಇರಬಹುದು, ಅದನ್ನ ಲೈಬ್ರರಿಯಲ್ಲಿ ಓದ್ಬೇಕು. ಸೊ ಅದು ಕೂಡ ಈ ವ್ಯವಸ್ಥೆಯ ಒಂದು ಭಾಗ. ಆಮೇಲೆ ಎರಡನೇದ್ದು, ಆಗ ಒಂದು ಪ್ರಶ್ನೆಗೆ ಕನೆಕ್ಟೆಡ್ ಆಗಿ ನೀವು ಹೇಳಿದ್ರಿ, ಮಗು ತರಲೆ ಇದ್ದಾನೆ, ಪೋಖರಿ ಇದ್ದಾನೆ, ಚೆನ್ನಾಗಿ ಓದೋದಿಲ್ಲ, ಸ್ವಲ್ಪ ಹಿಂದೆ ಇದ್ದಾನೆ. ಸೊ ಅಂತಹ ಮಕ್ಕಳಿಗೆ ಕೂಡ ಇಲ್ಲಿ ಖಂಡಿತ ಅವಕಾಶ ಇದೆ ಸರ್. ಅವರಿಗೆ ಒಂದು ಪ್ರೋಸೆಸ್ ಇದೆ. ಇವತ್ತು ಅಡ್ಮಿಷನ್ ಆಗಿ 1 ತಿಂಗಳಲ್ಲಿ ಮಕ್ಕಳಲ್ಲಿ ಬದಲಾವಣೆ ತರಬೇಕು ಅಂದ್ರೆ ಆಗೋದಿಲ್ಲ ಸರ್. ಇಟ್ಸ್ ಎ ಪ್ರೋಸೆಸ್. ಅವ್ರ ನಿಧಾನಕ್ಕೆ ಮಕ್ಕಳನ್ನು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಮಾಡಿ, ಅವರಿಗೆ ಟ್ರೈನಿಂಗ್ ಅನ್ನು ಕೊಟ್ಟು, ಅವರಿಗೆ ಸಂಸ್ಕಾರವನ್ನು ಕೊಟ್ಟು ಅವರನ್ನು ಸರಿ ಮಾಡುವಂತ ಒಂದು ಪ್ರೋಸೆಸ್ ಇದೆ. ಕಾಲಾವಕಾಶ ಬೇಕು, ಬಟ್ ನಿರೀಕ್ಷೆ ಇಟ್ಕೊಳ್ಬೇಕು ಪೇರೆಂಟ್ಸ್. ಪೇಷನ್ಸ್ ಕೂಡ ಬೇಕು ಸರ್. ನೋಡಿದ್ರಲ್ಲ ವೀಕ್ಷಕರೇ, ನೀವು ಇಲ್ಲಿರುವಂತಹ ಬಯಲು ರಂಗಮಂದಿರ ಇರಬಹುದು ಅಥವಾ ಗ್ರೌಂಡ್ ಇರಬಹುದು ಅಥವಾ ಸುಸಜ್ಜಿತವಾಗಿರುವಂತಹ ಈ ಶಾಲೆಯ ಕಟ್ಟಡ ಇರ್ಬೋದು, ಇವೆಲ್ಲವನ್ನ ನೀವು ನೋಡಿದ್ದೀರಾ. ಲ್ಯಾಬು, ಟೀಚರ್ಸು, ಪ್ರತಿಯೊಂದ್ರ ಬಗ್ಗೆನೂ ನಾವು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಿದ್ವಿ. ನಾನು ಯಾಕೆ ಇಂಥ ವಿದ್ಯಾಸಂಸ್ಥೆಗಳಿಗೆ ಪದೇ ಪದೇ ಬರ್ತೀನಿ ಅಂತ ಹೇಳಿದ್ರೆ, ನಮ್ಮ ಮಗು ಇಂತಹ ಕಡೆ ಓದಿದ್ರೆ ಬಹುಶಃ ಅವನಿಗೆ ಮೌಲ್ಯಯುತ ಶಿಕ್ಷಣ ಸಿಗುವುದರ ಜೊತೆಗೆ ಆತನ ಭವಿಷ್ಯವೂ ಕೂಡ ಸುಂದರವಾಗಿ ಇರುತ್ತೆ ಅನ್ನುವಂಥ ಕಲ್ಪನೆಯಲ್ಲಿ ಈ ಒಂದು ವಿಡಿಯೋನ ಮಾಡೋಕೆ ಇಷ್ಟಪಟ್ಟಿದ್ದೀನಿ. ಜೊತೆಗೆ ಅದನ್ನು ನಿಮಗೂ ಕೂಡ ತೋರಿಸಿದ್ದೀನಿ. ಎಲ್ಲರಿಗೂ ನಮಸ್ತೆ. ನಾನು ನಂದಿ ಸುಬ್ರಹ್ಮಣ್ಯ ದೀಕ್ಷಿತ್ ಹೇಳಿ, ನಾನು ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ PU ಕಾಲೇಜಿನ 11ನೇ ತರಗತಿಯ PCMB ವಿಭಾಗದಲ್ಲಿ ವಿದ್ಯಾಭ್ಯಾಸ ನಡೆಸ್ತಿದ್ದೇನೆ. ನಾನು ಇಲ್ಲಿಗೆ ಕೊಡಗಿನಿಂದ ಬಂದಿದ್ದೇನೆ ಹಾಗೂ ಕೊಡಗಿನ ಪರಿಸರಕ್ಕೂ ಇಲ್ಲಿಯ ಪರಿಸರಕ್ಕೂ ಬಹಳ ವ್ಯತ್ಯಾಸವಿದೆ. ಇಲ್ಲಿಯ ಹಾಸ್ಟೆಲ್ ಹಾಗೂ ಶಾಲಾ ಕಾಲೇಜಿನ ವಾತಾವರಣ ಬಹಳ ವಿಭಿನ್ನವಾಗಿದೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಈ ಕಾಲೇಜಿನ ಬಗ್ಗೆ ತಿಳಿದುಕೊಂಡೆ. ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ಕಿಂತ ಬಹಳ ವಿಭಿನ್ನ ರೀತಿಯ ಎಕ್ಸ್ಪೀರಿಯನ್ಸ್ಗಳು ನನಗೆ ಸಿಕ್ತು. ಅಲ್ಲಿ ಅವರು ಹೇಳಿದ್ಕಿಂತ ಬಹಳ ಫೆಸಿಲಿಟೀಸ್ಗಳು ನನಗೆ ದೊರಕಿದೆ. ಹಾಗೂ ಇಲ್ಲಿಯ ಕೋಚಿಂಗ್ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಶುಕ್ರವಾರ ಕೋಚಿಂಗ್ನ ಮಾಕ್ ಟೆಸ್ಟ್ಗಳು ನಡೆಯುತ್ತೆ. ಹಾಗೂ ಶನಿವಾರ ಹಾಗೂ ಭಾನುವಾರ ನಮಗೆ ಕೋಚಿಂಗ್ ವಿಭಾಗಕ್ಕಾಗಿ ಎಕ್ಸ್ಪರ್ಟ್ ಟೀಚರ್ಸ್ಗಳು ದೊರಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಚಿರಂತ್ 10ನೇ ತರಗತಿಯ ರಾಜೇಶ್ವರಿ ನ್ಯಾಷನಲ್ ಸ್ಕೂಲು ವ್ಯಾಸಂಗ ಮಾಡುತ್ತಿದ್ದೇನೆ. ಇಡೀ ಕಾರ್ಕಳದಲ್ಲಿ ಒನ್ ಆಫ್ ದ ಬೆಸ್ಟ್ ಶಾಲೆ ಎಂದರೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಎಂದು ಭಾವಿಸಿ ನಾನು ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಸರ್, ಈಗ ಇಲ್ಲಿ ಒಂದು ಸ್ಕೂಲ್ ಜೊತೆಗೆ PUC ಕೂಡ ನೀವು ಆಲ್ರೆಡಿ ಸೆಟಪ್ ಮಾಡಿದ್ದೀರಾ. ಈ PUC ಎಜುಕೇಶನ್ ಅನ್ನೋದು ಜೀವನದ ಮಹತ್ತರವಾಗಿರುವಂಥ ಘಟ್ಟ. ಅದನ್ನು ಹೆಂಗೆ ನಿಭಾಯಿಸ್ತಾ ಇದ್ದೀರಾ ಅಂತ ಬಹಳ ಇಂಪಾರ್ಟೆಂಟ್ ಕ್ವಶನ್ ಕೇಳಿದಿರಿ ಸಂದೀಪಣ್ಣ. ನೋಡಿ, ಬದುಕಲ್ಲಿ 10th ಮುಗೀತೊಬ್ಬ, ಅಲ್ಲಿ 10th ಅಲ್ಲಿ ಏನೋ ಒಂದು ಮಿಸ್ಟೇಕ್ ಮಾಡಿದ, ಚೆನ್ನಾಗಿ ಮಾರ್ಕ್ಸ್ ಬರಲಿಲ್ಲ, ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ PUC ಯಲ್ಲಿ ಅವಕಾಶ ಇದೆ. PUC ಯಲ್ಲಿ ಸಾಧನೆ ಆಗಲಿಲ್ಲ ಅಂತ ಹೇಳಿದ್ರೆ ಜೀವನದ ದಾರಿನೇ ಬದಲಾವಣೆ ಆಗ್ಬಿಡುತ್ತೆ. ಹಾಗಾಗಿ PUC ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸ್ಟೇಜ್. ಅದಕ್ಕೋಸ್ಕರ ನಾವು PUC ಗೆ ಬಹಳಷ್ಟು ಒತ್ತು ಕೊಡ್ತಾ ಇದ್ದೇವೆ ಸರ್. ನಾವು ಬೇರೆ ವಿದ್ಯಾಸಂಸ್ಥೆಗಳಾಗ 500 ಮಕ್ಕಳು 1000 ಮಕ್ಕಳು ನಮ್ಮಲ್ಲಿ ಅಡ್ಮಿಷನ್ ಇಲ್ಲ ಸರ್. ವಿಲ್ ಟೇಕ್ ಓನ್ಲಿ 300 ಸ್ಟೂಡೆಂಟ್ಸ್ ಟು PUC. PUC ಕೇವಲ 300 ಮಕ್ಕಳನ್ನು ತಗೊಳ್ತಾ ಇದ್ದೇವೆ. ಉತ್ತಮ ದರ್ಜೆಯ ಶಿಕ್ಷಕರನ್ನು ಇಟ್ಕೊಂಡಿದ್ದೇವೆ. ಜೊತೆಗೆ ಅವರ ರೆಗ್ಯುಲರ್ NCERT ಸಿಲೆಬಸ್ ಜೊತೆಗೆ ಅವರ ಕಾಂಪಿಟೇಟಿವ್ ಎಕ್ಸಾಮ್. ಇವತ್ತು ಮೆಡಿಕಲ್ ಎಜುಕೇಶನ್ ಹೋಗಬೇಕು ಅಂದ್ರೆ ನೀಟ್ ಅನ್ನುವಂಥದ್ದು ಅನಿವಾರ್ಯ. ನೀವು ಸೆಕೆಂಡ್ PUC ನಲ್ಲಿ 100 ಅಲ್ಲಿ 100 ತಗೊಂಡ್ರೆ ನಿಮಗೆ ಮೆಡಿಕಲ್ ಸೀಟ್ ಸಿಗೋದಿಲ್ಲ. ನೀಟಲ್ಲಿ ರ್ಯಾಂಕ್ ತಗೊಂಡ್ರೆ ಮಾತ್ರ ನಿಮಗೆ ಮೆಡಿಕಲ್ ಸೀಟ್ ಸಿಗುತ್ತೆ. ಅದೇ ರೀತಿ ಇಂಜಿನಿಯರಿಂಗ್, IIT ಇರ್ಬೋದು ಅಥವಾ NITs, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದಕ್ಕೆಲ್ಲ ಹೋಗಬೇಕು ಅಂತ ಹೇಳಿದ್ರೆ ನಿಮ್ಮ PUC ಮಾರ್ಕ್ಸ್ ಅಲ್ಲಿ ಕನ್ಸಿಡರ್ ಆಗೋದಿಲ್ಲ ಸರ್. ನೀವು JEE ನಲ್ಲಿ ಅದ್ಭುತ ಸಾಧನೆ ಮಾಡಿದ್ರೆ ಮಾತ್ರ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ PUC ಯಲ್ಲಿ ನಾವು ಉತ್ಕೃಷ್ಟ ದರ್ಜೆಯ ಕೋಚಿಂಗ್ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ ಸರ್. ಬೇರೆ ಕಾಲೇಜುಗಳಲ್ಲಿ PUC ಮಾಡಲಿಕ್ಕೆ ಒಂದು 4 ಲಕ್ಷ 5 ಲಕ್ಷ ಖರ್ಚಿದ್ರೆ ನಮ್ಮಲ್ಲಿ ಒಂದು 2.5-3 ಲಕ್ಷದಲ್ಲಿ ಒಂದು ಉತ್ತಮವಾಗಿರುವಂತಹ PUC ಶಿಕ್ಷಣ ಲಭ್ಯ ಇದೆ. ಹಾಗಾಗಿ ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳಿದೆ, ನಮ್ಮಲ್ಲಿ ಕೇವಲ ಶ್ರೀಮಂತರು ಮಾತ್ರ ಅಲ್ಲ,
ನಮ್ಮಲ್ಲಿ ಮಧ್ಯಮ ವರ್ಗದವರು, ಕೆಳವು ಮಧ್ಯಮ ವರ್ಗ, ಈವನ್ ಬಡವರಿಗೆ ಕೂಡ ಒಳ್ಳೆ ಮೆರಿಟೆಡ್ ಸ್ಟೂಡೆಂಟ್ ಇದ್ದ ಅಂತ ಹೇಳಿದ್ರೆ ಒಬ್ಬ ಬಡವ ಕೂಡ ನಮ್ಮಲ್ಲಿ ಬಂದು PUC ಯನ್ನು ಓದಿ ಮುಗಿಸ್ಕೊಂಡು ಹೋಗ್ಬೋದು. ಈ ವರ್ಷ ನಮ್ಮ ಹತ್ರ PUC ಯಲ್ಲಿ 69 ಸ್ಟೂಡೆಂಟ್ಸ್ ಇದ್ದಾರೆ. ನಾವು ವಿಶೇಷವಾಗಿ ಈ ಸರ್ತಿ ಸೆಕೆಂಡ್ PUC ಗೆ 100 ಮಕ್ಕಳನ್ನು ತಗೊಳ್ತಾ ಇದ್ದೀವಿ ಸರ್. ಒಂದು ಸಣ್ಣ ಎಕ್ಸಾಮ್ ಮಾಡ್ತೀವಿ, ಎಕ್ಸಾಮ್ ಮಾಡಿ ಆ ಮಕ್ಕಳನ್ನು ತಗೊಳ್ತೀವಿ. ಅವರಿಗೆ ಫಸ್ಟ್ PUC ಎಕ್ಸಾಮ್ ಮುಗಿದ ತಕ್ಷಣಕ್ಕೆ ಇಲ್ಲಿ ಕ್ಲಾಸಸ್ ಶುರು ಆಗುತ್ತೆ ಸೆಕೆಂಡ್ PUC. ಹಾಗೆ 100 ಮಕ್ಕಳಿಗೆ ಅವಕಾಶ ಇದೆ. ಹಾಗಾಗಿ ರಾಜ್ಯದ ಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಯಾರಿಗಾದ್ರೂ ಸೆಕೆಂಡ್ PUC ಗೆ ಕಾಲೇಜ್ ಬದಲಾವಣೆ ಮಾಡಬೇಕು ಅಂತ ಅಪೇಕ್ಷೆ ಇತ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ಖಂಡಿತ ಬರಬಹುದು. ಒಳ್ಳೆಯ ಕೋಚಿಂಗ್ ಇದೆ, ಒಳ್ಳೆಯ ಶಿಕ್ಷಣ ಇದೆ. ಅದರ ಜೊತೆಗೆ ನಾನು ಹೇಳಿರುವಂತ ಎಲ್ಲ ಉಳಿದ ವ್ಯವಸ್ಥೆಗಳು, ಅದು ಗೇಮ್ಸ್ ಇರ್ಬೋದು, ಯೋಗ ಇರ್ಬೋದು, ಧ್ಯಾನ ಇರ್ಬೋದು, ಇದು ಕೂಡ ಬೇರೆ ಕಡೆ ಸಿಗೋದಿಲ್ಲ, ನಮ್ಮಲ್ಲಿ ಸಿಗುತ್ತೆ. ಹಾಗಾಗಿ PUC ಬಗ್ಗೆ ವಿಶೇಷ ಮಹತ್ವ ಕೊಟ್ಕೊಂಡು ನಾವು ಮಾಡ್ತಾ ಇದ್ದೇವೆ ಸರ್. ಸೊ ನಮಗೆ ವಿಶೇಷವಾಗಿ ಇದೊಂದು ದೊಡ್ಡ ಚಾಲೆಂಜ್. ನಾವು ವಿ ಹ್ಯಾವ್ ಟು ಶೋ ಅವರ್ ಸಿಚುವೇಶನ್. ಹಾಗಾಗಿ ಒಳ್ಳೆಯ PUC ಶಿಕ್ಷಣ ಕೂಡ ನಮ್ಮಲ್ಲಿ ಲಭ್ಯ ಇದೆ. ಎಸ್ ಸರ್, ನಿಜವಾಗ್ಲೂ ಖುಷಿ ಆಯಿತು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಕಾಲೇಜ್ನ ಬಗ್ಗೆ ಮತ್ತು ಸ್ಕೂಲ್ನ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ನೀವು ಮಾಡಿದ್ರಿ. ಸೊ ನಾನು ಹೇಳೋದಿಷ್ಟೇ, ಯಾವುದೇ ಪೇರೆಂಟ್ಸ್ ಈ ವಿಡಿಯೋನ ನೋಡ್ತಾ ಇದ್ರು ದಯವಿಟ್ಟು ಸೇವ್ ಮಾಡಿ ಇಟ್ಕೊಂಡಿರಿ. ಸೊ ಈಗಲೇ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ನಾನು ಇಲ್ಲಿಯ ಕಾಂಟ್ಯಾಕ್ಟ್ ನಂಬರ್ ಮತ್ತು ವಿಳಾಸ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ. ಗೂಗಲ್ ಮ್ಯಾಪ್ ಲೊಕೇಶನ್ ಲಿಂಕ್ ಕೂಡ ಇರುತ್ತೆ. ಒಂದು ಕ್ಲಿಕ್ ಮಾಡಿದ್ರೆ ನೇರವಾಗಿ ಅದು ಇಲ್ಲಿಗೆ ತೋರಿಸುತ್ತೆ ನಿಮಗೆ. ಸೊ ಹಾಗಾಗಿ ಅದನ್ನು ಕೂಡ ರೀಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿ ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ವಿದ್ಯಾಸಂಸ್ಥೆಗಳ ಬಗ್ಗೆ ನಾನು ಸಮಗ್ರವಾದ ಮಾಹಿತಿಯನ್ನೇ ಪ್ರತಿ ಸಲ ಕೊಡ್ತಾ ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದನ್ನು 5 ನಿಮಿಷ 10 ನಿಮಿಷದಲ್ಲಿ ಮುಗಿಸೋದಕ್ಕೆ ಆಗೋದಿಲ್ಲ. ತುಂಬ ಲಾಂಗ್ ವಿಡಿಯೋ ಆದರೂ ಕೂಡ ನಿಮಗೆ ಡೀಟೇಲ್ ಮಾಹಿತಿ ಇದರಲ್ಲಿ ಸಿಕ್ಕಿದೆ ಅಂತ ನಾನು ಅಂದ್ಕೊತೀನಿ. ಯಾರ್ಯಾರು ಈ ಕಾರ್ಯಕ್ರಮವನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಥವಾ ನಮ್ಮ ವಾಹಿನಿಯನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೂ ಒಂದಿಷ್ಟು ಜನರಿಗೆ ಶೇರ್ ಮಾಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ತಲುಪಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.